ಅತಿಥಿಗಳು ವರ್ಚುವಲ್ ಭಾಷಣ ಮಾಡಲು ಕೈಗೊಂಡಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುವಂತೆ ವಿನಂತಿಸುತ್ತೇನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ 38ನೆಯ ವಾರ್ಷಿಕ ಘಟಿಕೋತ್ಸವದಲ್ಲಿ ಭಾಗಿಯಾಗಿರುವ ಎಲ್ಲ ಗಣ್ಯರೇ, ವಿವಿಧ ಪದವಿಗಳನ್ನು ಪಡೆಯುತ್ತಿರುವ ಅಭ್ಯರ್ಥಿಗಳೇ, ಎಲ್ಲ ಆಹ್ವಾನಿತರೇ ಮತ್ತು ಮಾಧ್ಯಮದ ಮಿತ್ರರೇ, ಕೋವಿಡ್-19 ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಈ ಘಟಿಕೋತ್ಸವವನ್ನು ಆಯೋಜನೆ ಮಾಡಲು ಅನುಮತಿಯನ್ನು ನೀಡಿದ್ದಕ್ಕಾಗಿ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಹಾಗೂ ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರೂ ಆಗಿರುವ ಸನ್ಮಾನ್ಯ ಶ್ರೀ ವಜುಭಾಯಿ ರೂಢಭಾಯಿ ವಾಲಾ ಅವರಿಗೆ ತಮ್ಮೆಲ್ಲರ ವತಿಯಿಂದ ವೈಯಕ್ತಿಕವಾಗಿ ನಾನು ಅತ್ಯಂತ ಸಂತೋಷದಿಂದ ಈ ಘಟಿಕೋತ್ಸವವನ್ನು ಆಯೋಜಿಸಲು ಅನುಮತಿ ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಸಮಕುಲಾಧಿಪತಿಗಳು, ಉನ್ನತ ಶಿಕ್ಷಣ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಮುಖ್ಯ ಅತಿಥಿಯಾಗಿ ಈ ಘಟಿಕೋತ್ಸವದಲ್ಲಿ ಭಾಗವಹಿಸಿ ಆನ್ಲೈನ್ ಮೂಲಕ ಘಟಿಕೋತ್ಸವ ಭಾಷಣ ಮಾಡಲು ಒಪ್ಪಿಕೊಂಡಿರುವ ಪ್ರೊಫೆಸರ್ S. ಮಾದೇಶ್ವರನ್, ನಿರ್ದೇಶಕರು, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಸಂಸ್ಥೆ ಬೆಂಗಳೂರು, ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ ಈ ಘಟಿಕೋತ್ಸವದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದಕ್ಕಾಗಿ, ಅಂದರೆ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಾತಿ ಗಣ್ಯರಿಗೂ, ಈ ಸಭಾಂಗಣದಲ್ಲಿ ತಾವೆಲ್ಲ ಉಪಸ್ಥಿತರಿದ್ದೀರಿ, ತಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಎಲ್ಲರ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈಗ ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ C. ಸೋಮಶೇಖರ್ ಅವರು ಸನ್ಮಾನ್ಯ ಕುಲಪತಿಗಳನ್ನು ಸನ್ಮಾನಿಸುವಂತೆ ಕೋರುತ್ತೇನೆ. ಈಗ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಚಂದ್ರಕಾಂತ್ ಯಾತ್ನೂರ್ ಇವರಿಂದ ಸ್ವಾಗತ ಭಾಷಣ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ 38ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಭಾಗಿಯಾಗಿರುವ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಲಿಕ್ಕೆ ನನಗೆ ಅತ್ಯಂತ ಸಂತೋಷವೆನಿಸುತ್ತಿದೆ. ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಹಾಗೂ ಗೌರವಾನ್ವಿತ ರಾಜ್ಯಪಾಲರು ಆಗಿರುವ ಸನ್ಮಾನ್ಯ ಶ್ರೀ ವಜುಭಾಯಿ ರೂಢಭಾಯಿ ವಾಲಾ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಕುಲಾಧಿಪತಿಗಳು ಈ ಘಟಿಕೋತ್ಸವದಲ್ಲಿ ಭಾಗಿಯಾಗುತ್ತಿಲ್ಲವೆಂದು ತಿಳಿಸಲು ನಾನು ನಿರ್ದೇಶಿತನಾಗಿದ್ದೇನೆ. ಹಾಗೆ ಸಮಕುಲಾಧಿಪತಿಗಳು, ಉನ್ನತ ಶಿಕ್ಷಣ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳು ಆಗಿರುವಂಥ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರಿಗೂ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವೇದಿಕೆಯನ್ನು ಅಲಂಕರಿಸಿರುವ ವಿಶ್ವವಿದ್ಯಾಲಯದ ಅಧಿಕಾರಿ ವರ್ಗವಾಗಿರುವಂಥ ಕುಲಸಚಿವರು ಮೌಲ್ಯಮಾಪನ, ವಿವಿಧ ನಿಕಾಯದ ಡೀನರುಗಳು, ಗೌರವಾನ್ವಿತ ಸಿಂಡಿಕೇಟ್ ಮತ್ತು ವಿದ್ಯಾವಿಷಯಕ ಸದಸ್ಯರುಗಳಿಗೂ ಕೂಡ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ಸಂತೋಷದಿಂದ ಈ ಘಟಿಕೋತ್ಸವಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಕೋವಿಡ್-19 ಹಿನ್ನೆಲೆಯಲ್ಲಿ ತಾವೆಲ್ಲರೂ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದೀರಿ. ತಮಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು
ಸ್ವಾಗತವನ್ನು ಕೋರುತ್ತೇನೆ. ಈ ಘಟಿಕೋತ್ಸವವು ಕೋವಿಡ್-19 ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಮತ್ತು ಸರ್ಕಾರದ ನಿಯಮಗಳನ್ನು ಅನುಸರಿಸಿ ಆಯೋಜನೆ ಮಾಡಲಾಗಿದೆ. ಆಹ್ವಾನ ಪತ್ರ ಎಲ್ಲರಿಗೂ ಕಳಿಸಲಾಗಿದ್ದರೂ ಈ ಸಮಾರಂಭದಲ್ಲಿ ಭೌತಿಕವಾಗಿ ನಾವು ಭಾಗಿಯಾಗಬಾರದೆಂದು ನಾವು ಅವರನ್ನು ಮನವಿ ಮಾಡಿಕೊಂಡಿದ್ದೇವೆ. ಎಲ್ಲರೂ ನಮ್ಮ ಮನವಿಯನ್ನು ಸ್ವೀಕರಿಸಿ ಸಹಮತಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ ಈ ಘಟಿಕೋತ್ಸವದಲ್ಲಿ ವಿವಿಧ ಪದವಿಗಳನ್ನು ಪಡೆಯುತ್ತಿರುವ ಅಭ್ಯರ್ಥಿಗಳಿಗೆ ಮತ್ತು ಈ ಘಟಿಕೋತ್ಸವದಲ್ಲಿ ವಿಶೇಷವಾಗಿ ಈ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ, ಆಹ್ವಾನಿತರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ಸಂತೋಷದಿಂದ ನಾನು ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ. ಗುಲ್ಬರ್ಗಾ ವಿಶ್ವವಿದ್ಯಾಲಯವು ವಿವಿಧ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಆಯಾ ಪದವಿಗಳಿಗೆ ಅರ್ಹರೆಂದು ಪರಿಗಣಿಸಿರುವ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಲು ಈ ಘಟಿಕೋತ್ಸವವನ್ನು ಏರ್ಪಡಿಸಲಾಗಿದೆ. Truly today signifies the culmination of many years of hard work in the relentless pursuit of knowledge. Knowledge that will enable a person to embrace opportunities and take on challenges with clear vision and purpose. May I request our Honorable Vice Chancellor to declare the opening of Convocation ceremony. ಘಟಿಕೋತ್ಸವವನ್ನು ಪ್ರಾರಂಭಿಸಬೇಕೆಂದು ಸನ್ಮಾನ್ಯ ಕುಲಪತಿಗಳನ್ನು ನಾನು ಪ್ರಾರ್ಥಿಸುತ್ತೇನೆ. ವಿವಿಧ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಆಯಾ ಪದವಿಗಳಿಗೆ ಅರ್ಹರೆಂದು ಪರಿಗಣಿತವಾಗಿರುವ ಅಭ್ಯರ್ಥಿಗಳಿಗೆ ಪದವಿಯನ್ನು ನೀಡಲು ಈ ಘಟಿಕೋತ್ಸವವನ್ನು ಆಯೋಜಿಸಲಾಗಿದೆ. ಈ ಘಟಿಕೋತ್ಸವವು ಪ್ರಾರಂಭವಾಯಿತೆಂದು ನಾನು ಘೋಷಿಸುತ್ತೇನೆ. ಪದವಿ ಅಭ್ಯರ್ಥಿಗಳ ವಿವಿಧ ಪದವಿ ಪಡೆಯುತ್ತಿರುವ ಅಭ್ಯರ್ಥಿಗಳ ಪರಿಚಯವಾಗಲಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದಂತಹ ಸನ್ಮಾನ್ಯ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಘಟಿಕೋತ್ಸವದ ಕುರಿತು ನೀಡಿರುವ ಸಂದೇಶವನ್ನು ಈಗ ಪ್ರಸ್ತುತಪಡಿಸುವರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಸಮಸ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕುಲಾಧಿಪತಿಗಳಾದಂಥ ಸನ್ಮಾನ್ಯ ನಮ್ಮ ರಾಜ್ಯದ ರಾಜ್ಯಪಾಲರಾದಂಥ ವಾಜಪೇಯಿ ಅವರ ಸಾಹೇಬರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ಕುಲಪತಿಗಳು, ಕುಲ ಸಚಿವರು, ಇತರ ಎಲ್ಲ ಗಣ್ಯಮಾನ್ಯರು, ಪ್ರಾಧ್ಯಾಪಕರು, ವಿವಿಧ ಡೀನ್ಸ್, ಚೇರ್ಮನ್ಸ್ ಮತ್ತು ಇದನ್ನ ಪ್ರಮುಖವಾಗಿ ಪದವಿಯನ್ನು ಪಡೆದಿರುವಂಥ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಹಾಗೂ ಡಾಕ್ಟರೇಟ್ ಪದವಿಯನ್ನು ಪಡೆತಾ ಇರುವಂಥ ವಿದ್ಯಾರ್ಥಿಗಳೇ ಮತ್ತು ಅದನ್ನು ವಿಶೇಷವಾಗಿ ಚಿನ್ನದ ಪದಕವನ್ನು ಪಡೆದಿರುವಂಥ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅವಿರತ ಪ್ರಯತ್ನದಿಂದ ಪ್ರಥಮ ಸ್ಥಾನದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರೆಲ್ಲರೂ ಶುಭಾಶಯ ಕೋರಿ ಅವರ ಒಂದು ಬಹಳಷ್ಟು ವರ್ಷದ ಅವಿರತ ಸಾಧನೆಯ ಪ್ರತಿಫಲವಾಗಿ ಎಲ್ಲ ಸಾಧನೆ ಮತ್ತು ಈ ಪದವಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗಿದೆ. ಮತ್ತು ತಮಗೆಲ್ಲ ಗೊತ್ತಿದ್ದಾಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ 1980ರಲ್ಲಿ ಸ್ಥಾಪನೆಯಾದ ದಿನದಿಂದಲೂ ಬಹಳ ಉತ್ತಮವಾಗಿ ಬೆಳೆದು ಬಹಳಷ್ಟು ಹಿಂದುಳಿದಂಥ ಈ ಭಾಗದಲ್ಲಿ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಜ್ಞಾನಾರ್ಜನೆಯನ್ನು ಮಾಡಲಿಕ್ಕೆ ಅವಕಾಶವಾಗಿ ಒಂದು ಉತ್ತಮವಾದಂತಹ ಉನ್ನತವಾದಂತಹ ಒಂದು ವಿಶ್ವವಿದ್ಯಾನಿಲಯವಾಗಿ ಬೆಳೆದಿದೆ. ಎಲ್ಲ ಕ್ಷೇತ್ರದಲ್ಲೂ ತನ್ನ ವ್ಯವಸ್ಥೆ ಮತ್ತು ಶಿಕ್ಷಣ ಗುಣಮಟ್ಟ ಬಹಳ ಉತ್ತಮವಾಗಿದ್ದು ಒಳ್ಳೆಯ ಸಾಧನೆಗಳಾಗಿದೆ. ಹಾಗೂ ಈ ವಿಶ್ವವಿದ್ಯಾನಿಲಯದಿಂದ ಇನ್ನು ಅತಿ ಹೆಚ್ಚಿನ ಈ ಭಾಗದಲ್ಲಿ ಸಾಧನೆಗಳಾಗಲಿ ಪ್ರಸ್ತುತವಾಗಿರಲಿ, ಏಕೆಂದರೆ ಇದು ಹಿಂದುಳಿದ ಭಾಗವಾಗಿರೋ ಕಾರಣ ಯಾವ ರೀತಿಯಾದಂಥ ಕಾರ್ಯದಿಂದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಪ್ರಸ್ತುತವಾಗಿ ಒಂದು ಇಲ್ಲಿನ ವಿದ್ಯಾಭ್ಯಾಸ ವ್ಯತ್ಯಾಸ ಮಾಡುವಂಥದ್ದಾಗಬೇಕು ಸಮಾಜಕ್ಕೆ. ಆ ದಾರಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನ ನಡೆಯುತ್ತೆ ತಮಗೆ ತಿಳಿಸ್ತಾ ಈ ಒಂದು ಘಟಿಕೋತ್ಸವದಲ್ಲಿ
ಸಂದರ್ಭದಲ್ಲಿ ನಮ್ಮ ಪೂಜ್ಯ ಸ್ವಾಮಿಗಳಾದಂಥ ಮಂತ್ರಾಲಯದ ಪೀಠಾಧಿಪತಿಗಳು ಸುಬೇಂದ್ರ ತೀರ್ಥ ಸ್ವಾಮಿಗಳು ಸಹ ಮಾಮೂಲಿ ಡಾಕ್ಟರೇಟ್ ಅನ್ನು ನಾವು ಗೌರವ ಸಲ್ಲಿಸ್ತಾ ಇದ್ದೀವಿ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಶುಭಾಶಯ ಕೋರಿ ಮತ್ತು ಸಂಸ್ಥೆಗೆ ಮತ್ತೊಮ್ಮೆ ಶುಭಾಶಯ ಕೋರಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಜೈ ಕರ್ನಾಟಕ. ಗೌರವ ಡಾಕ್ಟರೇಟ್ ಪಡೆದ ಮಹನೀಯರಾದ ಶ್ರೀಮತ್ ಸುಬದೇಂದ್ರ ತೀರ್ಥ ಪಾದಂಗಳವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಅವರ ಅನುಪಸ್ಥಿತಿಯಲ್ಲಿ ಪ್ರದಾನ ಮಾಡುವರು. ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ. May now request Professor C.S. Basuraj to introduce the honorary doctorate award. Professor Basuraj. ಶ್ರೀ ರಾಜ ಎಸ್ ಕವನಾಚಾರ್ಯರು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿ ಶ್ರೀ ಪಂಡಿತ ಕೇಶರಿ ರಾಜ ಎಸ್ ಗಿರಿ ಆಚಾರ್ಯರು ಮತ್ತು ಶ್ರೀಮತಿ ಮಂಜುಳಾಬಾಯಿ ಅವರ ಉದರದಲ್ಲಿ ದಿನಾಂಕ 19 ಏಪ್ರಿಲ್ 1971ರಲ್ಲಿ ಜನಿಸಿದರು. ಪ್ರಾಚೀನ ಪದ್ಧತಿಯ ಗುರುಕುಲ ಅಧ್ಯಯನ ಮತ್ತು ಕಾವ್ಯಾದಿ ಪಾಠಗಳನ್ನು ಶ್ರೀ ವಿಜಯೇಂದ್ರ ತೀರ್ಥರಲ್ಲಿ, ತರ್ಕಶಾಸ್ತ್ರವನ್ನು ಶ್ರೀ ಗೋಡಾ ಸುಬ್ರಹ್ಮಣ್ಯ ಶಾಸ್ತ್ರಿಗಳಲ್ಲಿ, ವ್ಯಾಕರಣಶಾಸ್ತ್ರವನ್ನು ಶ್ರೀ ಕೇರಿ ಸೂರ್ಯನಾರಾಯಣ ಶಾಸ್ತ್ರಿಗಳಲ್ಲಿ ಪಡೆದರು. ಪ್ರಾಚೀನ ಸಂಸ್ಕೃತ ಶಾಸ್ತ್ರದ ಪಾಠ ಪ್ರವಚನ, ಪ್ರಶಿಕ್ಷಣ ವರ್ಗದಲ್ಲಿ, ವಿಚಾರ ಸಂಕಿರಣಗಳಲ್ಲಿ, ವ್ಯಾಖ್ಯಾತಗಳಲ್ಲಿ ಪಾಲ್ಗೊಳ್ಳುವುದು ಇವರ ಪ್ರಮುಖವಾದ ಕೆಲಸವಾಗಿದೆ. ಶ್ರೀ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ಶಾಸ್ತ್ರ ಪಾಠಗಳ ಬೋಧನೆ, ಕನ್ನಡ ಮತ್ತು ತೆಲುಗುವಿನ ಗುರು ಸಾರ್ವಭೌಮ ಮಾಸಪತ್ರಿಕೆಯ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಂಸ್ಕೃತ, ಹಿಂದಿ, ಕನ್ನಡ, ತೆಲುಗು, ಆಂಗ್ಲ, ತಮಿಳು, ತುಳು ಭಾಷೆಗಳನ್ನು ಬಲ್ಲ ಇವರು ಸಾವಿರಾರು ಪುಸ್ತಕಗಳು, ತಾಳವಾರಿ ಹಸ್ತಲಿಖಿತ ಗ್ರಂಥಗಳನ್ನು ಸಂಗ್ರಹ ಮಾಡಿದ್ದಾರೆ. ವ್ಯಾಸ ದಾಸ ಸಾಹಿತ್ಯ ಸಮನ್ವಯ ಪೀಠದ ಮೂಲಕ ಅನೇಕ ಕೃತಿಗಳನ್ನು ಪ್ರಕಟಿಸಿ ಮಂತ್ರಾಲಯ ವಾಣಿ ಎಂಬ ಮಾಸಪತ್ರಿಕೆಯನ್ನು ಹೊರತಂದಿದ್ದಾರೆ. ಸಂಪಾದನೆ ಮತ್ತು ಅನುವಾದದ ಮೂಲಕ 30ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀ ಸುಬದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಹೊಸರಿತ್ತಿ ಕ್ಷೇತ್ರದಲ್ಲಿ ದಿನಾಂಕ 25 ಮೇ 2013ರಲ್ಲಿ ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆ ಶ್ರೀ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಮಂತ್ರಾಲಯದ ಪೀಠಾಧಿಪತಿಯನ್ನಾಗಿ ಮಾಡಿದರು. ಶ್ರೀ ಸುಬದೇಂದ್ರ ತೀರ್ಥ ಶ್ರೀಪಾದಂಗಳವರು ಪೀಠಾಧಿಪತಿಗಳಾದ ಮೇಲೆ ಅನೇಕ ಸಾಧನೆಗಳನ್ನು ಮಾಡಿ ಮಠವನ್ನು ಪ್ರಗತಿ ಪಥದತ್ತ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಸುಧಾಮಂಗಳ, ಚಂದ್ರಿಕಾಮಂಗಳ, ಶಿಲಾಮಂಟಪ ನಿರ್ಮಾಣ, ಸುವರ್ಣ ಗೋಪುರ ನಿರ್ಮಾಣ, 40 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸುವರ್ಣ ಮಂಟಪ ನಿರ್ಮಾಣ, ಹೀಗೆ ಅನೇಕ ಮಂಗಳ ಕಾರ್ಯದ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ದೀಪದ ವ್ಯವಸ್ಥೆ, ಅನ್ನದಾಸೋಹ, ಆರೋಗ್ಯ ಶಿಬಿರ, ನೇತ್ರ ಶಸ್ತ್ರಚಿಕಿತ್ಸೆಯ ಮೂಲಕ 500ಕ್ಕೂ ಹೆಚ್ಚು ಕನ್ನಡಕ ವಿತರಣೆ, ಸಾವಿರಾರು ಗೋವುಗಳ ರಕ್ಷಣೆ, ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಭೋಜನ, ಉಚಿತ ವೈದ್ಯಕೀಯ ಚಿಕಿತ್ಸೆ, ಆಂಧ್ರ ಮತ್ತು ಕರ್ನಾಟಕದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ವಿದ್ಯಾದಾನ ಇವರ ಸಾಧನೆಗಳು. ಶ್ರೀಗಳಿಗೆ ಆಂಧ್ರ ಮತ್ತು ತಮಿಳುನಾಡು ಸರ್ಕಾರದಿಂದ ಗೌರವ ಸನ್ಮಾನಗಳು ಲಭಿಸಿವೆ. ಶ್ರೀ ಸುಬದೇಂದ್ರ ತೀರ್ಥ ಶ್ರೀಪಾದಂಗಳವರ ಧಾರ್ಮಿಕ, ಸಾಹಿತ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಸಲ್ಲಿಸಿರುವ ಅಮೋಘ ಸೇವೆಯನ್ನು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ 38ನೇ ಘಟಿಕೋತ್ಸವದಲ್ಲಿ ಶ್ರೀ ಸುಬದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಗಿದೆ. ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿರುವುದಕ್ಕೆ ಅತೀವ ಸಂತಸ ವ್ಯಕ್ತಪಡಿಸಿ ತಮ್ಮ ಸಂದೇಶವನ್ನು ಕಳಿಸಿರುತ್ತಾರೆ. ಇದನ್ನು ಶ್ರೀ ಮುದ್ಗಲ್ ವೆಂಕಟೇಶ್ವರವರು ಪ್ರಸ್ತುತಪಡಿಸುವರು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ವೇದಾಂತ ಸಾಮ್ರಾಜ್ಯ ದಿಗ್ವಿಜಯ ಸಿಂಹಾಸನಾಧೀಶ್ವರರಾದ ಶ್ರೀಮತ್ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾದ ಶ್ರೀಮತ್ ಸುಜೇಂದ್ರ ತೀರ್ಥ ಶ್ರೀಪಾದಂಗಳವರ ವರಕುಮಾರರಾದ 1008 ಶ್ರೀಮತ್ ಸುಬದೇಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀ ಶಾರ್ವೀನಾಮ ಸಂವತ್ಸರ ಕಾರ್ತಿಕ ಶುದ್ಧ ಪಂಚಮಿ ಗುರುವಾರ ದಿನಾಂಕ 19/11/2020 ಪ್ರೊಫೆಸರ್ ಚಂದ್ರಕಾಂತ್ ಎಂ ಯಾತ್ನು ಕುಲಪತಿಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರಿಗೆ ಧರಿಸಿದ ರಾಯಸ. ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಸಿದ್ಧ ವಿಶ್ವವಿದ್ಯಾಲಯವಾಗಿದೆ. ವಿವಿಧ ಕ್ಷೇತ್ರಗಳಲ್ಲಿ ಖ್ಯಾತಿ ಪಡೆದು
ಅಮೋಘವಾದ ಸೇವೆಯನ್ನು ಸಲ್ಲಿಸಿದ ಗಣ್ಯರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡುತ್ತಾ ಬಂದಿರುವುದು ಹರ್ಷದ ವಿಷಯ ಸರಿ. ಇದರ ಅಡಿಯಲ್ಲಿ ಪ್ರಾಚೀನ ಸಂಸ್ಕೃತಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮ ಸೇವೆಯನ್ನು ಗುರುತಿಸಿ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ ಅನ್ನು ಪ್ರದಾನ ಮಾಡಲು ತೀರ್ಮಾನಿಸಿ ತಮ್ಮ ವಿಶ್ವವಿದ್ಯಾಲಯದ 38ನೇ ವಾರ್ಷಿಕ ಘಟಿಕೋತ್ಸವ ಶುಭ ಸಂದರ್ಭದಲ್ಲಿ ನಮಗೆ ಪ್ರದಾನ ಮಾಡಲು ಆಮಂತ್ರಣ ಕಳಿಸಿದ್ದು ನಮಗೆ ಅತೀವ ಸಂತಸ ತಂದಿದೆ. ಉತ್ತರ ಕರ್ನಾಟಕಕ್ಕೂ ಮತ್ತು ಗಡಿನಾಡು ಕರ್ನಾಟಕಕ್ಕೆ ಸೇರಿದ ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೂ ಸಾಕಷ್ಟು ನಿಕಟವಾದ ಸಂಬಂಧ ಇರುವ ವಿಷಯ ಇಲ್ಲಿ ಸ್ಮರಿಸಬಹುದಾಗಿದೆ. ಆಧ್ಯಾತ್ಮಿಕ ಚಿಂತನೆಯನ್ನು ಭಕ್ತಿ ಜ್ಯೋತಿಯನ್ನು ಬೆಳೆಸುವ ಕ್ಷೇತ್ರಗಳು ದೇವಾಲಯಗಳಾದರೆ ವಿದ್ಯಾಸಂಪತ್ತೆಂಬ ಜ್ಞಾನಶಕ್ತಿಯನ್ನು ನೀಡುವಂತಹ ಕ್ಷೇತ್ರವು ವಿಶ್ವವಿದ್ಯಾಲಯಗಳಾಗಿವೆ. ಪ್ರಕೃತ ಮಂತ್ರಾಲಯ ಶ್ರೀ ಕ್ಷೇತ್ರದಲ್ಲಿ ತುಂಗಭದ್ರಾ ಪುಷ್ಕರ ಮಹೋತ್ಸವದ ಆಯೋಜನೆ ನಮ್ಮ ಆಧ್ವರ್ಯದಲ್ಲಿ ದಿನಾಂಕ 20/11/2020ರಿಂದ 1/12/2020 ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಮತ್ತು ಅಸಂಖ್ಯಾತ ಶ್ರೀಮಠದ ಶಿಷ್ಯರು ಮತ್ತು ಭಕ್ತರ ಆಗಮನವು ಇರುತ್ತದೆ. ಈ ಕಾರಣಗಳಿಂದ ನಾವು 38ನೇ ವಾರ್ಷಿಕ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗುತ್ತಿಲ್ಲ. ನಮ್ಮ ಭೌತಿಕವಾದ ಉಪಸ್ಥಿತಿ ಇಲ್ಲದಿದ್ದರೂ ನಾವು ಮಾನಸಿಕವಾಗಿ ಈ ಕಾರ್ಯಕ್ರಮದಲ್ಲಿ ಇದ್ದು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲೆಂದು ನಮ್ಮ ಉಪನ್ಯಾಸ ಮೂರ್ತಿ ಶ್ರೀಮನ್ಮೂಲ ರಘುಪತಿ ವೇದವ್ಯಾಸ ದೇವರಲ್ಲಿ ಮತ್ತು ಶ್ರೀ ರಾಘವೇಂದ್ರ ಗುರುಸ್ವಾಮಿ ಅವರಲ್ಲಿ ಪ್ರಾರ್ಥಿಸುತ್ತೇವೆ. ಮತ್ತು ತಮ್ಮ ವಿಶ್ವವಿದ್ಯಾಲಯವು ಇನ್ನೂ ಹಲವಾರು ಯೋಜನೆಗಳನ್ನು ಮುಂದಾಗಿ ಭಾರತದಲ್ಲಿಯೇ ವಿದ್ಯಾರಂಗದಲ್ಲಿ ಸುಪ್ರತಿಷ್ಠಿತ ವಿಶ್ವವಿದ್ಯಾಲಯ ಆಗಲೆಂದು ನಾವು ತುಂಬುವುದರಿಂದ ಹರಿಸುತ್ತೇವೆ. ಹೀಗೆಂದು ಮಂತ್ರಾಲಯ ಮುಖಾಮುಖದಿಂದ ಪರಿಸಿದ ರಾಯಸ್. ನಮಸ್ಕಾರ. The deans of various faculties will now present before you the awardees of degrees of different faculties. ಕಲಾನಿಕಾಯದ ಡೀನರಾದ ಪ್ರೊಫೆಸರ್ ಎಚ್.ಟಿ. ಪೋತೆ ಅವರು ಕಲಾನಿಕಾಯದ ಅಭ್ಯರ್ಥಿಗಳನ್ನು ಪ್ರಸ್ತುತಪಡಿಸುವರು. Master of Arts, Master of Fine Arts, Master of Music, Master of Visual Arts, Bachelor of Arts, Bachelor of Fine Arts, Bachelor of Visual Arts, Postgraduate Diploma in Vachana Sahitya, Postgraduate Diploma in Nataka Sahitya ಮತ್ತು ರಂಗಭೂಮಿ, Postgraduate Diploma in Pali and Buddhist Studies, PG Diploma in Ambedkar Studies ಹಾಗೂ Postgraduate Diploma in ಸಂಸ್ಕೃತ ಪದವಿಗಳ ಅಭ್ಯರ್ಥಿಗಳು ದಯಮಾಡಿ ಎದ್ದು ನಿಲ್ಲಲಿ. ಮಾನ್ಯರೇ, Doctor of Philosophy, Master of Philosophy, Master of Arts, Master of Fine Arts, Master of Music, Master of Visual Arts, Bachelor of Arts, Bachelor of Fine Arts, Bachelor of Visual Arts, Postgraduate Diploma in Vachana Sahitya, Postgraduate Diploma in Nataka Sahitya ಮತ್ತು ರಂಗಭೂಮಿ, Postgraduate Diploma in Pali and Buddhist Studies, PG Diploma in Ambedkar Studies and Postgraduate Diploma in ಸಂಸ್ಕೃತ ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ತಮ್ಮೆದುರಿಗೆ ಒಪ್ಪಿಸುತ್ತಿದ್ದೇನೆ. ಆಯಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿಗಳನ್ನು ಸ್ವೀಕರಿಸಲು ಅರ್ಹರಾಗಿರುವ ಈ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಬೇಕೆಂದು ನಾನು ತಮ್ಮನ್ನು ಪ್ರಾರ್ಥಿಸುತ್ತೇನೆ. ಸಮಾಜ ವಿಜ್ಞಾನ ನಿಕಾಯದ ಅಭ್ಯರ್ಥಿಗಳನ್ನು ಪ್ರಸ್ತುತಪಡಿಸುವರು. ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಸೋಷಿಯಲ್ ವರ್ಕ್ಸ್, ಸೈಕಾಲಜಿ, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ವುಮೆನ್ ಸ್ಟಡೀಸ್, ಮಾಸ್ಟರ್ ಆಫ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್, ಪೋಸ್ಟ್ ಗ್ರಾಜ್ಯುಯೇಟ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್, ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಟೆಲಿವಿಷನ್ ಸ್ಟಡೀಸ್ ಹಾಗೂ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಅಂಬೇಡ್ಕರ್ ಸ್ಟಡೀಸ್ ಮತ್ತು ಬ್ಯಾಚಲರ್ ಆಫ್ ಆರ್ಟ್ಸ್ ಇನ್ ಸೋಷಿಯಲ್ ಸೈನ್ಸಸ್ ಪದವಿಗಳ ಅಭ್ಯರ್ಥಿಗಳು ದಯಮಾಡಿ ಎದ್ದು ನಿಲ್ಲಲಿ. ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಸೋಷಿಯಲ್ ವರ್ಕ್ಸ್, ಸೈಕಾಲಜಿ, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ವುಮೆನ್ ಸ್ಟಡೀಸ್, ಮಾಸ್ಟರ್ ಆಫ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್, ಪೋಸ್ಟ್ ಗ್ರಾಜ್ಯುಯೇಟ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್, ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಟೆಲಿವಿಷನ್ ಸ್ಟಡೀಸ್ ಹಾಗೂ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಅಂಬೇಡ್ಕರ್ ಸ್ಟಡೀಸ್ ಮತ್ತು ಬ್ಯಾಚಲರ್ ಆಫ್ ಆರ್ಟ್ಸ್ ಇನ್ ಸೋಷಿಯಲ್ ಸೈನ್ಸಸ್ ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ತಮ್ಮೆದುರಿಗೆ ಒಪ್ಪಿಸುತ್ತಿದ್ದೇನೆ. ಆಯಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿಗಳನ್ನು ಸ್ವೀಕರಿಸಲು ಅರ್ಹರಾಗಿರುವ ಈ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಬೇಕೆಂದು ನಾನು ತಮ್ಮನ್ನು ಪ್ರಾರ್ಥಿಸುತ್ತೇನೆ. Instrumentation technology, biochemistry, biotechnology, botany, chemistry, organic chemistry, computer science, environmental science,
material science, mathematics, microbiology, physics, statistics, zoology, Bachelor of Science and Postgraduate Diploma in Computer Programming and System Analysis, Postgraduate Diploma in Computer Applications, Postgraduate Diploma in Animation, Postgraduate Diploma in Geoinformatics, Postgraduate Diploma in Nanoscience and Technology, Postgraduate Diploma in Embedded Systems and Applications, ಹಾಗೂ Postgraduate Diploma in Microtechnology and Bioprocessing Engineering ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳು ದಯಮಾಡಿ ಎದುರಿನಲ್ಲಿ ಮಾಸ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಸೈನ್ಸ್ ಇನ್ ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಬಾಟನಿ, chemistry, organic chemistry, computer science, environmental science, material science, mathematics, microbiology, physics, statistics, zoology, Bachelor of Science and Postgraduate Diploma in Computer Programming and System Analysis, Postgraduate Diploma in Computer Applications, Postgraduate Diploma in Animation, Postgraduate Diploma in Geoinformatics, Postgraduate Diploma in Nanoscience and Technology, Postgraduate Diploma in Embedded Systems and Applications, ಹಾಗೂ Postgraduate Diploma in Microtechnology and Bioprocessing Engineering ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ನಮ್ಮೆಲ್ಲರಿಗೆ ಒಪ್ಪಿಸುತ್ತಿದ್ದೇನೆ. ಆಯಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿಗಳನ್ನು ಸ್ವೀಕರಿಸಲು ಅರ್ಹರಾಗಿರುವ ಈ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಬೇಕೆಂದು ತಮ್ಮನ್ನು ಪ್ರಾರ್ಥಿಸುತ್ತೇನೆ. ಮಾಸ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಕಾಮರ್ಸ್, ಮಾಸ್ಟರ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್, ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್, ಮಾಸ್ಟರ್ ಆಫ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್, Postgraduate Diploma in Business Management, Postgraduate Diploma in Hospital Management, Postgraduate Diploma in Tax Management, Postgraduate Diploma in Tourism and Travel Management, Bachelor of Commerce, Bachelor of Business Management ಪದವಿಗಳ ಅಭ್ಯರ್ಥಿಗಳು ದಯಮಾಡಿ ಎದುರಿನಲ್ಲಿ ಮಾನ್ಯರೇ, ಡಾಕ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಕಾಮರ್ಸ್, ಮಾಸ್ಟರ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್, ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್, ಮಾಸ್ಟರ್ ಆಫ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್, Postgraduate Diploma in Business Management, Postgraduate Diploma in Hospital Management, Postgraduate Diploma in Tax Management, Postgraduate Diploma in Tourism and Travel Management, Bachelor of Commerce, Bachelor of Business Management ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸುವಂತೆ ತಮ್ಮೆಲ್ಲರಿಗೆ ಒಪ್ಪಿಸುತ್ತಿದ್ದೇನೆ. ಆಯಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿಗಳನ್ನು ಸ್ವೀಕರಿಸಲು ಅರ್ಹರಾಗಿರುವ ಈ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಬೇಕೆಂದು ನಾನು ತಮ್ಮನ್ನು ಪ್ರಾರ್ಥಿಸುತ್ತೇನೆ. ಮಾಸ್ಟರ್ ಆಫ್ ಎಜುಕೇಷನ್, ಬ್ಯಾಚುಲರ್ ಆಫ್ ಎಜುಕೇಷನ್, Master of Physical Education, Bachelor of Physical Education, Postgraduate Diploma in Yoga ಪದವಿಗಳ ಅಭ್ಯರ್ಥಿಗಳು ದಯಮಾಡಿ ಎದ್ದು ನಿಲ್ಲಲಿ. ಮಾನ್ಯರೇ, ಡಾಕ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಫಿಲಾಸಫಿ, ಮಾಸ್ಟರ್ ಆಫ್ ಎಜುಕೇಷನ್, ಬ್ಯಾಚುಲರ್ ಆಫ್ ಎಜುಕೇಷನ್, ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಷನ್, ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಯೋಗ ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ತಮ್ಮೆದುರಿಗೆ ಒಪ್ಪಿಸುತ್ತಿದ್ದೇನೆ. ಆಯಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿಗಳನ್ನು ಸ್ವೀಕರಿಸಲು ಅರ್ಹರಾದ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಬೇಕೆಂದು ತಮ್ಮನ್ನು ಪ್ರಾರ್ಥಿಸುತ್ತೇನೆ. ಮತ್ತು ಮಾಸ್ಟರ್ ಆಫ್ ಲಾ ಪದವಿಗಳ ಅಭ್ಯರ್ಥಿಗಳು ದಯಮಾಡಿ ಎದ್ದು ನಿಲ್ಲಲಿ. ಮಾನ್ಯರೇ, ಡಾಕ್ಟರ್ ಆಫ್ ಫಿಲಾಸಫಿ ಮತ್ತು ಮಾಸ್ಟರ್ ಆಫ್ ಲಾ ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸುವಂತೆ ತಮ್ಮೆದುರಿಗೆ ಒಪ್ಪಿಸುತ್ತಿದ್ದೇನೆ. ಆಯಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿಗಳನ್ನು ಸ್ವೀಕರಿಸಲು ಅರ್ಹರಾಗಿರುವ ಈ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಬೇಕೆಂದು ನಾನು ತಮ್ಮನ್ನು ಪ್ರಾರ್ಥಿಸುತ್ತೇನೆ. ಈಗ ವಿವಿಧ ಪದವಿಗಳಲ್ಲಿ ಅರ್ಹರಾದ ಎಲ್ಲ ಅಭ್ಯರ್ಥಿಗಳು ದಯಮಾಡಿ ಎದ್ದು ನಿಲ್ಲಲಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನನಗೆ ದತ್ತವಾಗಿರುವ ಅಧಿಕಾರದಂತೆ ಈ ವಿಶ್ವವಿದ್ಯಾಲಯದ ಕಲಾ, ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ವಾಣಿಜ್ಯ ಮತ್ತು ನಿರ್ವಹಣೆ, ಶಿಕ್ಷಣ ಮತ್ತು ಕಾನೂನು ನಿಕಾಯಗಳ ವಿವಿಧ ಪದವಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಸ್ವೀಕರಿಸಿದ್ದೇನೆ. ನಿಮ್ಮ ಬದುಕಿನಲ್ಲಾಗಲಿ ಮಾತುಕತೆಯಲ್ಲಾಗಲಿ ಸದಾ ಈ ಪದವಿಗಳಿಗೆ ಅನುಗುಣವಾದ ರೀತಿಯಲ್ಲಿ ನೀವು ವರ್ತಿಸಬೇಕೆಂದು ಆದೇಶ ನೀಡುತ್ತೇನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪಟ್ಟಿಯಲ್ಲಿ ನಮೂದಿಸಿರುವಂತೆ ಆದರೆ ಘಟಿಕೋತ್ಸವದಲ್ಲಿ ಉಪಸ್ಥಿತರಿಲ್ಲದ ಮಿಕ್ಕೆಲ್ಲ ಅಭ್ಯರ್ಥಿಗಳನ್ನು ಆಯಾ ಪದವಿಗಳಿಗೆ ಮಾನ್ಯ ಕುಲಪತಿಗಳು ಸ್ವೀಕರಿಸುವರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನನಗೆ ದತ್ತವಾಗಿರುವಂತಹ ಅಧಿಕಾರದಂತೆ ಪಟ್ಟಿಯಲ್ಲಿ ನಮೂದಿಸಿರುವಂತೆ ಆದರೆ ನಮೂದಿತ ಅರ್ಜಿಯಲ್ಲಿ
ಅರ್ಜಿ ಸಲ್ಲಿಸದ, ಘಟಿಕೋತ್ಸವದಲ್ಲಿ ಉಪಸ್ಥಿತರಿಲ್ಲದ ಮಿಕ್ಕೆಲ್ಲ ಅಭ್ಯರ್ಥಿಗಳನ್ನು ಆಯಾ ಪದವಿಗಳಿಗೆ ನಾನು ಅಂಗೀಕರಿಸಿದ್ದೇನೆ. ಈಗ ಮಾನ್ಯ ಕುಲಪತಿಗಳಿಂದ ತೈತರೀಯ ಉಪನಿಷತ್ತಿನ ಅನುಶಾಸನದ ವಾಚನ. ಅನುಶಾಸನ, ಕಮಾಂಡ್ಮೆಂಟ್ಸ್. ಸತ್ಯಂ ವದ, ಸತ್ಯವನ್ನು ನುಡಿ. ಸ್ಪೀಕ್ ದ ಟ್ರುತ್. ಧರ್ಮಂ ಚರ, ಧರ್ಮದಿಂದ ನಡೆ. ಲಿವ್ ರೈಚಿಯಸ್ಲಿ. ಸ್ವಾಧ್ಯಾಯ ಮಾ ಪ್ರಮದ, ಅಧ್ಯಯನವನ್ನು ಬಿಡಬೇಡ. ಡು ನಾಟ್ ನೆಗ್ಲೆಕ್ಟ್ ದ ಪರ್ಸ್ಯೂಟ್ ಆಫ್ ನಾಲೆಜ್. ಮಾತೃದೇವೋ ಭವ, ತಾಯಿಯನ್ನು ದೇವರೆಂದು ಪ್ರೀತಿಸು. ಲವ್ ಯುವರ್ ಮದರ್ ಆಸ್ ಗಾಡ್. ಪಿತೃದೇವೋ ಭವ, ತಂದೆಯನ್ನು ದೇವರೆಂದು ಪ್ರೀತಿಸು. ಅಡೋರ್ ಯುವರ್ ಫಾದರ್ ಆಸ್ ಗಾಡ್. ಆಚಾರ್ಯ ದೇವೋ ಭವ, ಗುರುವನ್ನು ದೇವರೆಂದು ಗೌರವಿಸು. ರೆಸ್ಪೆಕ್ಟ್ ಯುವರ್ ಟೀಚರ್ ಆಸ್ ಗಾಡ್. ಅತಿಥಿ ದೇವೋ ಭವ, ಅತಿಥಿಯನ್ನು ದೇವರೆಂದು ಸತ್ಕರಿಸು. ಆನರ್ ಯುವರ್ ಗೆಸ್ಟ್ ಆಸ್ ಗಾಡ್. ಏಷ ಆದೇಶ, ಇದು ಅಪ್ಪಣೆ. ದಿಸ್ ಈಸ್ ಕಮಾಂಡ್. ಏಷ ಉಪದೇಶ, ಇದು ಉಪದೇಶ. ದಿಸ್ ಈಸ್ ಇನ್ಸ್ಟ್ರಕ್ಷನ್. ಈಗ ಮಾನ್ಯ ಕುಲಪತಿಗಳು, ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಎಸ್ ಮಾದೇಶ್ವರನ್, ನಿರ್ದೇಶಕರು, ಸಮಾಜ ಮತ್ತು ಆರ್ಥಿಕ ಬದಲಾವಣೆ ಅಧ್ಯಯನ ಸಂಸ್ಥೆ, ಬೆಂಗಳೂರು, ಇವರ ಪರಿಚಯ ಮಾಡಿ ಘಟಿಕೋತ್ಸವದ ವರ್ಚುವಲ್ ಭಾಷಣ ಮಾಡಲು ಅವರಲ್ಲಿ ವಿನಂತಿಸುತ್ತಾರೆ. ಗುಲ್ಬರ್ಗ ವಿಶ್ವವಿದ್ಯಾಲಯದ 38ನೇ ವಾರ್ಷಿಕ ಘಟಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಆನ್ಲೈನ್ ಮೂಲಕ ಘಟಿಕೋತ್ಸವ ಭಾಷಣ ಮಾಡಲು ತಮ್ಮ ಸಮ್ಮತಿಯನ್ನು ಸೂಚಿಸಿರುವ ಡಾಕ್ಟರ್ ಎಸ್ ಮಾದೇಶ್ವರನ್, ಡೈರೆಕ್ಟರ್, ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್, ಬೆಂಗಳೂರು, ಅವರ ಪರಿಚಯವನ್ನು ಮಾಡಲು ನನಗೆ ಅತ್ಯಂತ ಸಂತೋಷವೆನಿಸುತ್ತಿದೆ. ಡಾಕ್ಟರ್ ಎಸ್ ಮಾದೇಶ್ವರನ್ ಅವರು ದೇಶದ ಅತ್ಯಂತ ಮೆಚ್ಚುಗೆ ಗಳಿಸಿದ ಅಭಿವೃದ್ಧಿ ಅರ್ಥಶಾಸ್ತ್ರಜ್ಞರು ಹಾಗೂ ಅರ್ಥಮಾಪನ ಶಾಸ್ತ್ರಜ್ಞರು. ಈಗ ಶ್ರೀಯುತರು ICSSRನ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ಬೆಂಗಳೂರಿನ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ. ಡಾಕ್ಟರ್ ಎಸ್ ಮಾದೇಶ್ವರನ್ ಅವರು ಕರ್ನಾಟಕ ಸರ್ಕಾರದ ಯೋಜನೆ, ಕಾರ್ಯಕ್ರಮ, ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ವಿಭಾಗಕ್ಕೆ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಮಟ್ಟದಲ್ಲಿ ನಿಯೋಜನೆಗೊಂಡಿದ್ದಾರೆ. ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರವನ್ನು ಸ್ಥಾಪಿಸಲು ಅಡಿಪಾಯ ಹಾಕಿದ ಕರ್ನಾಟಕ ರಾಜ್ಯ ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣಾ ನೀತಿ 2010 ರೂಪಿಸುವಲ್ಲಿ ಶ್ರೀಯುತರು ಪ್ರಮುಖ ಪಾತ್ರ ವಹಿಸಿದ್ದಾರೆ. 2010-14ರ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಆರ್ಥಿಕ ಸಮೀಕ್ಷೆಯನ್ನು ಮರುವಿನ್ಯಾಸಗೊಳಿಸಿದ್ದಾರೆ ಮತ್ತು ಸಂಯೋಜಿಸಿದ್ದಾರೆ. 12ನೇ ಪಂಚವಾರ್ಷಿಕ ಯೋಜನೆ ಮತ್ತು ಮಾನವ ಅಭಿವೃದ್ಧಿ ಸೂಚ್ಯಂಕದ ಸಂಯೋಜನಾ ಕಾರ್ಯ ನಿರ್ವಹಿಸಿದ್ದಾರೆ. ಅಲ್ಲದೆ ಕರ್ನಾಟಕ ಸರ್ಕಾರದ ಸಂಖ್ಯಾಶಾಸ್ತ್ರೀಯ ವ್ಯವಸ್ಥೆಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. 2017ರಲ್ಲಿ ಭಾರತ ಸರ್ಕಾರದ ಯುವಜನ ವ್ಯವಹಾರಗಳ ಸಚಿವಾಲಯದಲ್ಲಿ ಯುವಜನ ಅಭಿವೃದ್ಧಿ ಸೂಚ್ಯಂಕ ನಿರ್ಮಾಣದ ಸ್ಟಿಯರಿಂಗ್ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಡಾಕ್ಟರ್ ಎಸ್ ಮಾದೇಶ್ವರನ್ ಅವರು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಹಲವಾರು ಸಮಿತಿಗಳ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ರಾಜ್ಯ ಚುನಾವಣಾ ಕಾರ್ಯಯೋಜನೆ ಸಿದ್ಧಗೊಳಿಸಿದ್ದಾರೆ ಮತ್ತು ಚುನಾವಣಾ ಆಯೋಗಕ್ಕೆ ಸಲಹೆಗಾರರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲದೆ ಭಾರತದ ಎಕನಾಮೆಟ್ರಿಕ್ ಸೊಸೈಟಿಯ ಉಪಾಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಇವರು
ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿಯ ಸದಸ್ಯರಾಗಿ ICSSR ದಕ್ಷಿಣ ವಲಯದ ಸಲಹಾ ಸಮಿತಿಯ ಸದಸ್ಯರಾಗಿ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಷತ್ತಿನ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ವೃತ್ತಿ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಸಂಸ್ಥೆಯ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಕರ್ನಾಟಕ ರಾಜ್ಯದ ಪ್ರಕೃತಿ ವಿಕೋಪ ಮೇಲ್ವಿಚಾರಣಾ ಕೇಂದ್ರದ ವಿಜ್ಞಾನಿ ಸದಸ್ಯರಾಗಿ ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರದ ತಾಂತ್ರಿಕ ಸಮಿತಿಯ ಸದಸ್ಯರಾಗಿ ಮತ್ತು ಸಾಮಾನ್ಯ ಸಭೆಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು 3 ಗ್ರಂಥಗಳನ್ನು ರಚಿಸಿದ್ದಾರೆ ಹಾಗೂ 120ಕ್ಕೂ ಹೆಚ್ಚಿನ ಸಂಶೋಧನಾ ಲೇಖನಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳಲ್ಲಿ ಪ್ರಕಟಿಸಿದ್ದಾರೆ. ಸರ್ಕಾರಕ್ಕೆ ಸಂಬಂಧಿಸಿದ ಹಲವು ಯೋಜನೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಡಾಕ್ಟರ್ ಮಾದೇಶ್ವರನ್ ಅವರು ಯೋಜನೆಗಳ ಪ್ರಾಜೆಕ್ಟ್ ಫಲಿತಾಂಶಗಳು ಸರ್ಕಾರದ ಕಾರ್ಯಕ್ರಮಗಳ ನೀತಿ ನಿಯಮ ರೂಪಿಸುವಲ್ಲಿ ಸಹಕಾರಿಯಾಗಿವೆ. ಹಲವಾರು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಜರ್ನಲ್ಗಳ ವಿಮರ್ಶಾ ಸಮಿತಿಯಲ್ಲಿದ್ದಾರೆ. ಪ್ರತಿಷ್ಠಿತ ಸ್ಪ್ರಿಂಗರ್ ಪತ್ರಿಕೆ ಜರ್ನಲ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ನ ವ್ಯವಸ್ಥಾಪಕ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಎಸ್ ಮಾದೇಶ್ವರನ್ ಅವರು ಐಸೆಟ್ನ ಅತ್ಯಂತ ಜನಪ್ರಿಯ ಶಿಕ್ಷಕರಾಗಿದ್ದು ಸ್ನಾತಕೋತ್ತರ ಹಾಗೂ ಸಂಶೋಧನಾ ಪದವಿ ವಿದ್ಯಾರ್ಥಿಗಳಿಗೆ ಕಳೆದ 25 ವರ್ಷಗಳಿಂದ ಪಾಠ ಮಾಡುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತರು ಭಾರತ ಸರ್ಕಾರದ IES ಮತ್ತು IAS ಅಧಿಕಾರಿಗಳ ತರಬೇತಿ ಯೋಜನೆಗಳ ಸಂಯೋಜಕರಾಗಿದ್ದಾರೆ. ದಕ್ಷಿಣ ಏಷ್ಯಾದ ಸಂಶೋಧಕರಾಗಿ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಮತ್ತು ಸ್ಯಾಂಡಿ ಅಂದರೆ ಸೌತ್ ಏಷ್ಯನ್ ನೆಟ್ವರ್ಕ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಇವುಗಳನ್ನು ಆಯೋಜಿಸಿದ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ವಿವಿಧ ವಿಷಯಗಳ ಮೇಲೆ ಉಪನ್ಯಾಸ ಕೊಡಲು ಡಾಕ್ಟರ್ ಎಸ್ ಮಾದೇಶ್ವರನ್ ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಿಂದ ಮತ್ತು ಇತರ ಸಂಸ್ಥೆಗಳಿಂದ ಆಹ್ವಾನಿತರಾಗಿದ್ದಾರೆ. ವಿವಿಧ ಸಮ್ಮೇಳನ, ವಿಚಾರ ಸಂಕಿರಣ, ಕಾರ್ಯಾಗಾರ ಮತ್ತು ವಿಚಾರಗೋಷ್ಠಿಗಳಲ್ಲಿ ಪ್ರಬಂಧ ಮಂಡಿಸುವುದರ ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ, ಅಧ್ಯಕ್ಷರಾಗಿ, ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅರ್ಥಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಸಹಾಯದಿಂದ ನೀತಿ ನಿರೂಪಿಸುವಲ್ಲಿ ಡಾಕ್ಟರ್ ಎಸ್ ಮಾದೇಶ್ವರನ್ ಅವರ ಪರಿಣಿತಿ ಗಮನಿಸಿ ಕರ್ನಾಟಕ ಸರ್ಕಾರವು ಕೆಂಪೇಗೌಡ ಪ್ರಶಸ್ತಿ ನೀಡಿದೆ. ನೋಬೆಲ್ ಪುರಸ್ಕೃತ ಪ್ರೊಫೆಸರ್ KG ಆರೋ ಅವರಿಂದ 2007ರಲ್ಲಿ ಸ್ಯಾಂಡಿ ಅಂದರೆ ಸೌತ್ ಏಷ್ಯನ್ ನೆಟ್ವರ್ಕ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಫೆಲೋ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಜರ್ಮನಿಯ ಇಂಟರ್ನ್ಯಾಷನಲ್ ಲೇಬರ್ ಸ್ಟಡೀಸ್ ಇನ್ಸ್ಟಿಟ್ಯೂಟ್ನಿಂದ 2019ರವರೆಗೆ ಫೆಲೋ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅಮೆರಿಕದ ಹಾರ್ವರ್ಡ್ ಮತ್ತು ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯಗಳ ಹಾಗೂ ಫ್ರಾನ್ಸ್ನ ಇಂಟರ್ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಾಲಜಿ ಆ್ಯಂಡ್ ಎಕನಾಮಿಕ್ಸ್ ಆಫ್ ಎಜುಕೇಷನ್ ಅಲ್ಲದೆ ಯೂನಿವರ್ಸಿಟಿ ಆಫ್ ಬರ್ಗಾನ್ಗಳ ವಿಸಿಟಿಂಗ್ ಸ್ಕಾಲರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಹಲವಾರು ಅಧ್ಯಯನಾತ್ಮಕ ವಿಷಯಗಳಿಗಾಗಿ ಸುಮಾರು 20 ದೇಶಗಳನ್ನು ಸಂದರ್ಶಿಸುತ್ತಾರೆ. ಡಾಕ್ಟರ್ ಎಸ್ ಮಾದೇಶ್ವರನ್ ಅವರ ಸೇವೆ ಶ್ಲಾಘನೀಯವಾಗಿದೆ ಎಂದು ನಾನು ಈ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಹಂಚಿಕೊಳ್ಳುತ್ತಾ ಅವರ ಪರಿಚಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ನಮಸ್ಕಾರ. Honorable Governor of Karnataka and Chancellor of the University, Dr. C.N. Ashwath Narayan, Honorable Deputy Chief Minister and Minister for Higher Education, Government of Karnataka, Pro-Chancellor of the University, and my friend Professor Chandrakant Yatnor, the Honorable Vice Chancellor of Gulbarga University, and Honorable Syndicate members, faculty members,
and students of Gulbarga University. Even in the pandemic times, I'm very happy to see that Professor Chandrakant, the Honorable Vice Chancellor, is so dynamic, and he has a lot of vision and conducting this 38th annual convocation of Gulbarga University in the midst of this pandemic situation. I really congratulate the Vice Chancellor, Professor Chandrakant, and Professor Somsegar, Registrar, and Professor Sanjay Kumar, Registrar of Evaluation, taken the effort to conduct this 38th annual convocation of Gulbarga University in the midst of the pandemic situation. It is a great honor. In fact, I would like to come very personally. Probably I will do that soon after this pandemic situation comes down. I assured that to my friend Professor Chandrakant that I will come and give a special lecture sometimes in March or sometime. But today it is a great honor, and I am delighted to be here online at 38th annual convocation of Gulbarga University today. I know Gulbarga University campus, that is a new place of brimming activity amidst some of the brightest minds of the country. Your campus is true manifestation of the strong surge of energy and vigor of a young India. Let me congratulate all the faculty members of their dedicated service to the nation in the field of education. One of the most effective ways to cement nation's pathway towards growth and development is through a robust framework for quality of education. An endeavor that is being taken to fruition by Gulbarga University teachers and students. I'm glad to hear that Gulbarga University educates a large number of students from rural backgrounds. That's very important. Today I'm very happy to deliver a convocation address on higher education capacity in India, enrollment, employment and quality. To start with my convocation address, let me underline, because of the paucity of time, let me underline some of the situation of the growth of higher education sector in India and talk about that, where we stand in enrollment, quality and their employability. When we talk about growth of higher education sector in India, with 51,649 higher education institutions, the Indian higher education system is one of the largest in the world. In terms of enrollment, India is second only to China, with 35.7 million students currently enrolled in universities and colleges. India has seen massive expansion in the higher education sector as enrollment and the number of education institutions have increased almost fourfold since 2000. This increase was primarily driven by the privately owned institutions. The entry of private sector in 1980 signaled a policy shift, all of you know that. All of you know that in 1970s, the expansion in higher education occurred through private aided colleges. These colleges were privately owned but were subsidized by the government. In 1980s, the government faced a growing demand for higher education but was unable to meet the demand through public institutions. This period also saw the growth of private unaided colleges. In the 90s, also marked a policy shift with the government, inviting greater private sector participation in higher education as government investment in primary education increased, its role as the main provider of higher education diminished. But when we come for the recent time, the frantic growth of higher education, institution and enrollment has continued in the last 5 years with over 6,000 institutions and 6 million students being added to higher education system from 2011-12 to 2016-17. Under RUSA, the Ministry of Education has set a target of achieving 32% gross enrollment ratio by 2022, but going by this current growth rate, this target is likely to be met as envisaged by the National Policy
2019. While saying this background of growth of higher education in India, let me talk about the access to higher education in terms of enrollment. And most of the higher education regulatory authority of India and also the learned professors and the learned policy makers, they worry about the gross enrollment ratio. But I'll just say a few words about that. But in my convocation address, what we have to focus, what we have to have a vision is that eligible enrollment ratio, not the gross enrollment ratio. That is my point, which I would like to convey to the educationist and the higher education regulatory bodies of this India and as well as many universities of our country. The gross enrollment ratio is universally accepted indicator, all of you know, for analyzing enrollment in higher education. Typically, this gross enrollment ratio is the ratio of number of enrollment in higher education to total population in the age group of 18 to 23 years. Generally, a high GER indicates a high degree of participation. This GER in higher education drastically differs in developed and developing countries. According to All India Survey on Higher Education, the GER in higher education has increased from 19.4 in 2010-11 to 26.3 in 2018-19. India has made significant progress in higher education during this last 3 decades. The increase in GER of India in this decade is almost double from 13.2 in 2003. The GER value is calculated by our Ministry of Education and the education specialist. The GER values in higher education show that developed nations such as United States of America, United Kingdom, as well as emerging economies such as Brazil, Indonesia are ahead of India. For meaningful GER, it is necessary to improve the quality of the school education and link higher education to skills and vocations, thereby making it attractive to the student population. When saying about the importance of gross enrollment ratio, which all of you know, over the period of time we have been talking about this gross enrollment ratio. But today, in my convocation address, I emphasize and say that there are 26.3% of the students in the relevant age group 18 to 23 are enrolled in the institutions of higher education. So the gross enrollment ratio of higher education for India is lower as compared to developed nation because, why? Because a large population of the students, the relevant age group is simply not eligible to enroll in colleges because they have not successfully completed the 12th grade higher secondary education. Hence, what I want to say is focusing on the expansion of higher education to increase the gross enrollment ratio is misplaced. In other words, what I can say, what our country India needs to focus on increasing the number of students completing higher secondary schools, thereby enabling an increase in the number of students eligible for college education. It also should be noted that the availability, accessibility, affordability, as well as quality of higher education and its relevance for employment have a significant bearing on gross enrollment ratio. What I want to hypothesize today is that our GER may not be the appropriate measure or indicator for developing countries like India, because of a large gap between the number of students available in the age group of 18 to 23 and those eligible inter alia to enter in higher education. So what I am proposing that the eligible enrollment ratio based on the eligible population in the relevant age group may be considered as more appropriate indicator to measure the access to higher education. So one can define that the eligible enrollment ratio as the ratio of number of students enrolled in higher education to the number of students who have successfully completed 12th grade, the age group 18 to 23. If you follow this definition, what I am proposing,
some of the interesting results we can draw. What are the interesting results? The difference between gross enrollment ratio and eligible enrollment ratio is less than 10% point for most developed countries like US and UK, which indicates relative stable and mature education system in US and UK. For emerging economies, if you use this definition, it is between 20 percentage point and 30 percentage point. But if you use the eligible enrollment ratio instead of current enrollment ratio, I want to inform the policymaker and the higher education regulatory authority. It should be noted that the difference between the GER and effective enrollment ratio for India is 37.5% point for the year 2018, the highest of all the 10 countries. The high difference between the GER and EER indicates a huge gap between population eligible and eligible population. In India, a slight improvement in this difference over the period of 5 years is observed. The gap in GER and EER can be further narrowed down only when the school system is further strengthened. If you look at one of the objectives of our national education policy is to increase the GER to at least 50% by 2035. Suppose if for that to happen, enrollment needs to be more than 6.8 crore, that is more than double of the current enrollment. This is not possible without increasing the population eligible for entry into higher education. Also, the moot point is ensuring the absorption of this educated population in meaningful employment or empowering them to be self-employed. For this to happen, India will have to ensure judicious balance between the quantity and quality. The quality of teachers, innovative curricula, and contemporary pedagogy practice are the backbone of the quality of higher education, which must get policy priority. Any desperate attempt in the national education policy to increase the GER in higher education without improving quality, relevance, and requisite skills might result in increased unemployment, social unrest, and will not allow us to reap expected benefits of the democratic dividend. While saying that, let me talk about the graduation and employment. What is that? Though India has one of the largest education systems in the world, its contribution to the workforce will be marginal. I explored two issues in relation to the employment of graduates. The first issue is the employment of these graduates in the organized sector. The second is the question of employability of the graduates produced by the Indian higher education institution. And of course, 3-year program account for half of all Indian graduates. However, the training in these courses is very general. Traditionally, graduates from these programs are applied for government jobs. However, since the growth in enrollment has far outpaced the increase in government jobs, they turn into private sector for employment. Unlike technical colleges, only a few elite 3-year colleges have placement cells that foster closer linkage between the institution and industry, leaving graduates with no obvious pathway to enter the job market. So it is very difficult to assess the level of unemployment for graduates for 3-year degree program, as these colleges do not record placement data. However, the statistics of employment exchange, which is a useful indicator, if you look at, in total, graduates from 4 programs accounted for 89% of the registration in employment exchanges in India. Certainly, now exchanges are one of the many platforms available to job seekers. But the fact only that 3,49,000 job seekers were placed in 2014 suggests that unemployment rate among 3-year graduates is quite high. As a result, many of the graduates from 3-year programs end up working in the unorganized sector for lesser pay in non-permanent and without social security. Now, while saying this, let me talk about the employability. I think most of the policy makers know that the very recent, it is announced data from the Central Statistical Organization is periodic labor force survey.
and also national talent survey. If you look at those data, higher education cannot be viewed in isolation because its relevance is one of the most important proximate determinants of employment. Recently, the World Bank data shows that percentage of wage and salary workers in developed countries is the range of 85% to 90%, which is just 20% in India. Look at the difference. The data collected in various rounds of our national sample survey and very recent survey of periodic labor force survey substantiated higher education is reflected to a great extent in the inability of the degree holders to get a job. The recent data of 2018-19 of PLFS and NSS shows that while the overall unemployment among the population over 15 years was 6%, it was much higher among graduates, 17.2%, and those qualified postgraduates and higher degrees, 14.1%. Of course, there are various industry surveys in the last few years in India have found that 10% to 40% of the engineering graduates are employable depending on the role. And if you look at the India skill report, it finds that employability across discipline is at 45%. The report also says that the pharmacy graduates and the engineering are the most employable, while those who are the general 3-year program are the least employable. The last 5 years, the India skill report has found an increase in employability of more than 10%. That is a silver line stays white. The skill gap and unemployment rate for graduates, whatever I am saying, point to two problems in higher education system. What are they? The first is the woeful lack of quality in many colleges in India. The second is the disconnect between the education in colleges and skills required in the workplace. The best colleges in India can train their graduates due to strong linkage with the industry and by creating space for interns in their curriculum. AICTE has recently mandated compulsory internship for all the students in engineering colleges. Though there is a higher interest among students to sign up the internship, job providers are less enthusiastic about the prospect. In this respect, the regulators have an important role to play in encouraging companies to invest in training of prospective employees from an early stage. So, while we discussed about the growth of higher education and the enrollment and the employability, how do we save the future? After hearing all these facts and figures, how do we save the future? How do we deliver on the promise of Indian higher education? That's what it haunts the minds of most of the vice chancellors of the universities in India. You know that India higher education sector has supplied some of the world's best talent. The CEO of some of the biggest Fortune 500 companies, Microsoft, Google, MasterCard, and Adobe are a product of Indian higher education system. Besides, India also already in the middle of demographic dividend, the surge in its younger and working age population, which is estimated to become the world's largest by 2030. India is expected to account for about 20% of the total young talent pool supplied by the OECD data and G20 countries. Given the scenario, India's higher education sector will continue to play a critical role in driving the national talent competitiveness. However, global forces of change, the rise of artificial intelligence, the fourth industrial revolution, the future of work, are disturbing the ways in which we learn and work. For instance, there is a growing debate about the impact of artificial intelligence and automation on the jobs, self-life of skills and changing learning modes in the digital era. Other factors such as the growing cost of education, funding constraint, and the rise of non-traditional way of learning are altering the education landscape globally. Add to this growing challenge of skill gap across the sector. These are all the things that I add to this growing challenge of skill gap across the sector, which has made it imperative to align the learning with the industry demand. The Indian education sector is at a critical juncture now. It needs to prepare well for such disruptions. I will take some another 5 to 6 minutes
In my convocation address, I would like to focus on some of the key challenges faced by Indian higher education sector, including the quality of research, matching market demand, lack of fund alternatives, and attracting, retaining high-quality faculty. Moreover, I will discuss broad strategies such as developing an educational ecosystem, evolving learner-oriented curriculum, and driving efficiency in the current education system to deliver best-in-class talent and support a growing economy. Of course, due to paucity of time, I'm not going to talk in great detail, but I just would like to underscore some of these key challenges embedding the performance of the higher education sector. Of course, already I told that there is a first one is the growing divergence between curricula and market demand. The growing gap between college curricula and market demand is a major challenge for the higher education sector today and has led to widening gap in the challenge entering the market. The next challenge is quantity and quality of research. There is much debate about the quantity and quality of research around the world. One view is that extensive research published globally is putting tremendous pressure on the peer review system, which in turn affects quality. Besides, many people question the value of research papers that are not freely available for everyone to read. Only 25% of the global research is available through open access platforms and without subscription. However, despite these drawbacks, research as measured by the number of publications, number of citations, citation per document, and the H index remains one of the factors that determine the quality of higher education. Number 3, faculty vacancies and skill gap could dampen the quality of education. Not only the students, but even the faculty skill sets are not in the tandem with the need of the institution. While acknowledging the need for more research, vice chancellors also call for a balance between research and teaching. There is a need to identify which faculty member can drive research, who can facilitate teaching at the institution. And fourth is lack of funding alternative. Of course, all of you know very well that India's expenditure on research stood at 0.62% of GDP, whereas China is 2.06%. But public funding for education remained at around 3% of GDP the first 5 years. Again, 6% right from both our commissions. We have been talking about it, but anyhow, there is a hope that the national education policy, however, gives a hope that with the proposal to increase public investment in education to 6% of GDP. For that, I will come back to that. Many universities have to think of interdisciplinary. We talk about interdisciplinary. But I am a person who is a supporter of multidisciplinary. There should be interaction between the science and the social science. For example, the agriculture economics person can interact with the agronomy, and the environmental economist, they have to interact with the environmental science person, so that the funding opportunity and the quality of research can be taken care of. That's what I'm trying to say, the lack of funding alternatives, in the sense that most of the university, I urge, not only interdisciplinary, it should be multidisciplinary. Let's say that economics department, economists can work with the physics, botany students, so that there are many things which cuts across now. So, with a multidisciplinary approach, you can attract, you can give a solid policy implication for the growth of the country, and also you get more funding for your institution. Structural and learning reforms needed to become truly best in class. The Indian education landscape is in the process of transforming into a more targeted, learner-oriented model. Moving ahead, it will be crucial to design innovative solutions to accelerate the performance of higher education sector to market demands, improve access to students, and drive efficiency in operation. Number 6, create a broader education ecosystem. Currently, various components of higher education, educational institutions, students, alumni, regulatory, accreditation agency, employer, government, operate in silos, resulting in barriers for students. So there is a need for a broader education system. Education, I call it as ecosystem. Education ecosystem, ideally one that goes beyond the university and includes industry, government, regulatory agency, and think tanks.
so that globally partnership do exist between industry and marriage. For example, the example is Arizona State University. You will go through a website, you will come to know that how they have created a broader education ecosystem by involving the industry, government, regulatory agencies, and think tanks. And also can think of, institution can explore partnership university model, where business and other employers, such as government, research institutions, think tank, help the institution in preparing talent for the knowledge economy. However, creating such an ecosystem is not easy and calls for immense coordination. Moreover, the government as well as the regulator will have to build the necessary framework for that. It's not very important. Now, this our new education policy recently shows some promise in this direction. For instance, it calls for a single regulator and rigorous accreditation for the entire education system. Number 7, I'll take another 2-3 minutes. Number 7, strike balance between learning and job readiness. What is that? University needs to strike a balance between learning and employment opportunities. One way to approach this is to integrate some of the key employment skills such as problem solving, critical thinking, communication, and entrepreneurial ability into the curriculum. Not only will help to shift the focus to practical methods of learning, but it can also ensure relatively smooth transition to employment. Due to positive time, I'm not giving example, otherwise it goes hours together. I'm just consulting my convocation address in Gulbarga. Number 8, as I have already pointed out, promote interdisciplinary learning. But today I emphasize promote not only interdisciplinary, promote multidisciplinary learning. For instance, the Dr. Homi Bhabha State University has created the state's first cluster university that will provide students access to subjects across discipline and campuses from 2019. There is a need to move beyond the system of rote learning and facilitate student. There is a need to move beyond the system and facilitate students in choosing their own learning path. Such interdisciplinary and multidisciplinary learning can help students broaden their knowledge and beyond a single domain. This is very much listed, of course. Some states like Maharashtra have already moved in this direction. As I have mentioned, Dr. Homi Bhabha State University very recently in 2019 and 20. Another thing is that expand online education. It is very much needed now. In the midst of this pandemic situation, the Ministry of Education, the SWL, MHRD, the Samaya offers pre-line courses which allow students to continue lifelong learning and help them to reskill. Institutions can explore the subscription university model where the institution becomes a platform for continual learning for both technical and soft skills throughout a student's lifetime. But what I'm saying is the students walk in and out of the system to gain and update their knowledge and skills by paying an annual subscription fee. What I'm saying is that building a credit system for such learning will be important to encourage students to leverage these courses as part of their overall education. Now, and just before I conclude, the last point, improve funding and cut cost. What is this? It's very important for the universities and many universities and the education institutions improve funding and cutting the cost. What is this Indian higher education system can also experiment with performance-based funding model that derive funding based on parameters such as retention rate, graduation rate, research output, or even global student exchange. For instance, you can see in Denmark, the funding for institution is partly based on student graduation rate. In addition to innovative funding model, there should be efforts to cut costs. How to do that? Institutions can explore a sharing university model that allows sharing of repetitive activity with other institutions to leverage individual institutions' strength. Some of the shared services include career services,
centralized marketing function and ambition. The emergence of the cluster university, as I have just told now, what I discussed earlier, is the right step towards sharing resources across institutions. Now, to conclude my convocation address, universities as center for creation and transmission of knowledge play a very key role in building a symbiotic relationship with the diverse society. Over the last 2 decades, the interest of first generation learners in higher education in India has led to redefining the teaching learning process, making it more inclusive for the disadvantaged population that is entering the portals of higher education. Therefore, what we need is a strategy that respects equity in higher education, while expanding the vocational education vertical and realigning employment opportunities being created by the new knowledge economy. So, higher education in the country provides the much needed impetus for growth and development, thereby benefiting both the individual and the society. The rapid expansion of higher education across the world has led to an increased number of universities and colleges, thereby providing great access to post-secondary education to a large number of students, as I mentioned. As enrollment trends in higher education soared steep rise, competing countries focused on increasing student enrollment in an attempt to catch up with the developed countries. But however, the real growth and development are possible only with the quality and relevance of higher education is assured. While expanding the facility of higher education, sufficient attention must be paid to the basic purpose of higher education. There is an urgent need to balance the demand and supply of educated human manpower to an optimal enrollment policy. As I had given the effective enrollment ratio. The disconnect between the higher education sector and the evolving employment market raises a question about the relevance of university degree nowadays. This changed scenario is leading to overqualified, underskilled, unemployed youth that in turn is creating a disillusionment. This is true for India and few other developing Commonwealth countries that have retained the colonial model of higher education, with a little change in meet the contemporary challenge. As our Prime Minister always says that, kindly change the colonial model of higher education and bring the change to meet the contemporary challenges. Against this background, there is a need to reimagine Indian university based on our own history and cultural relevance to contemporary needs and future trends. So with this, I wish you all the best to Gulbarga University, Honorable Vice Chancellor, Registrar Evaluation, teachers and students in all your future academic endeavor. Jai Hind. Thank you. ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ಸಿ ಸೋಮಶೇಖರ್ ಅವರು PhD ಪದವಿ, ಚಿನ್ನದ ಪದಕ ಹಾಗೂ ನಗದು ಬಹುಮಾನ ವಿಜೇತ ಅಭ್ಯರ್ಥಿಗಳ ಹೆಸರುಗಳನ್ನು ಪ್ರಸ್ತುತಪಡಿಸುವರು. 28ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ PhD ಪದವಿ ಪಡೆಯಲು ಅರ್ಹರಾದವರ ಪಟ್ಟಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ದಯವಿಟ್ಟು ಅದಕ್ಕೂ ಮೊದಲು ಪದವಿ, ಚಿನ್ನದ ಪದಕ ಪಡೆಯಲಿರುವಂತಹ ಅಭ್ಯರ್ಥಿಗಳು ಮಾನ್ಯ ಕುಲಪತಿಗಳಿಂದ ಪದವಿ ಪದಕ ಪಡೆದ ನಂತರ ದಯವಿಟ್ಟು ಹಸ್ತಲಾಘವ ಮಾಡಬಾರದು. ಈ ಘಟಿಕೋತ್ಸವ ಸಮಾರಂಭದಲ್ಲಿ ಎಲ್ಲ ಅಭ್ಯರ್ಥಿಗಳು ಕೋವಿಡ್-19 ಮಾರ್ಗಸೂಚಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮೊದಲನೇದಾಗಿ ಕನ್ನಡ ವಿಭಾಗದ ನಿಂಗಪ್ಪ ಯಲ್ಲಪ್ಪ ಕಂಬಳಿ. ಅಭ್ಯರ್ಥಿಗಳು ಪದವಿ ಪಡೆದ ನಂತರ ಸಭಿಕರೆಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಮಲ್ಲಪ್ಪ ನಿಮಿಷ ಪದವಿಯನ್ನು ಪಡೆದು ನಂತರ ಗುಲ್ಬರ್ಗದಿಂದ ನಿರ್ಗಮಿಸಬೇಕಾಗಿ ವಿನಂತಿ. ಸಿದ್ದಪ್ಪ ಮಲ್ಲಪ್ಪ ಜಾಗಿ. ಗೌತಮ್ ಬಪ್ಪ.
ಯಶೋಧರ GN. ರವಿಕುಮಾರ್ KM. ಸದ್ದಿಗಳು ಜೋರಾಗಿ ಚಪ್ಪಾಳೆ ತಗೊಳ್ಳುವ ಮೂಲಕ ಪದವಿ ಪಡೆದಂತ ಅಭ್ಯರ್ಥಿಗಳಿಗೆ ಅಭಿನಂದಿಸುವುದಕ್ಕೆ ವಿನಂತಿ. ಸುನೀತಾ ಮಹೇಶ್ವರಿ ಜಗನ್ನಾಥ್ ಠಾಕೂರ್. ಹಳ್ಳಪ್ಪ ಕಲ್ಕಪ್ಪ. ವೀರಣ್ಣ ರೇವಣಸಿದ್ದಪ್ಪ ಕಲ್ಲೂರು. ಸಂಗಣ್ಣ. ಅರ್ಜುನ್ ಮೇಲಪ್ಪ. ಮಡಿವಾಳಪ್ಪ ವೀರಣ್ಣ ಎನ್. ಸುಜಾತ ಮಹದೇವಪ್ಪ. ರಾಜಶೇಖರ್ ಶಿವರಾಜ್. ಕೃಷ್ಣಪ್ಪ ಕರೆಪ್ಪ. ವಾಣಿಶ್ರೀ ಸದಾನಂದಪ್ಪ. ರೇಷ್ಮಾ ಸುರೇಶ್ವರ್. ಮೇಘರಾಜ್ ಮಹಾದೇವಪ್ಪ. ಕನಕರಾಯ ಕರೆಪ್ಪ. ವಿಜಯಕುಮಾರ್ ಶಂಕರ್ರಾವ್. ಇಂಗ್ಲಿಷ್ ವಿಭಾಗದ ಪ್ರವೀಣ್ ಕುಮಾರ್ ರಾಮಣ್ಣ. ಪಾರ್ವತಿ ಒಕ್ಕಡೆ ಮಲ್ಲಿಕಾರ್ಜುನ್.
ಏಕೇಶ್ವರಿ ಧನ್ಸಿಂಗ್ ರಾಥೋಡ್, आरती रामचंद्र, पाटिल चिदंबरम दिगो, पुण्यगौड़ CS, संतोष शिव, रणबसप्पा सुभाष चंद्र मडवाळ, शांतकुमार जाधव, आरती शांतप्पा संगप्पा, हिंदी विभागದ ತೊಂಡರ್ಕರ್ ಶ್ರೀಕಾಂತ ಜನಾರ್ದನ್ ರಾವ್, ತೊಂಡಿಗ ಜಟಿಲ್ ರಾವ್ ರಘು, पाटिल रंजना टी, राठौड़ हीरा सिंह चंद्र सिंह, उर्दू ಮತ್ತು ಪಶ್ಚಿಮ ವಿಭಾಗದ ಸೈಯದ್ ಅಬ್ದುಲ್ಲಾ ಸೈಯದ್ ಜಕೀವುಲ್ಲಾ, मोहम्मद लतीफ, सदीहा तहसीन, मोहम्मद मुदस्सिर इकरामुद्दीन, मोहसिन अहमद, इतिहास विभागದ आनंद मानिकराव, ನಾಲ್ಕುಡೆ ಗಣಪತಿ,
ಪರಮೇಶ್ವರ್ ಪ್ರಕಾಶ್, ನಿರ್ಮಲಾ ಶಾಂತಕುಮಾರ್, ಮೈನಾಡಿ ಸೋಮಶಂಕರ್ ಶಂಕರಪ್ಪ, ಅಂಬಿಕಾ ಚನ್ನಪ್ಪ. ಪದವಿಗಳನ್ನು ಸ್ವೀಕರಿಸಿದ ಅಭ್ಯರ್ಥಿಗಳು ದಯವಿಟ್ಟು ಮರಳಿ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು. ಯಾವುದೇ ಕಾರಣಕ್ಕೆ ಸಭಾಂಗಣದಿಂದ ಹೊರಗೆ ಹೋಗಬಾರದು. ಶಶಿಕಾಂತ್ ಅಮಲಪ್ಪ ಬೆಲ್ಲವ್, ರವೀಂದ್ರ ಭೀಮಣ್ಣ, ರಾಜ್ಯಶಾಸ್ತ್ರದ ಸಂಗೀತ ಯಲ್ಲಪ್ಪ, ಯಾವಪ್ಪ, ಸಮಾಜಶಾಸ್ತ್ರದ ಶಶಿಕಾಂತ್ ಶಂಕರ್ ಸಿಂಗೆ, ಸುರೇಶ್ ಮಾಣಿಕರಾವ್ ಮಳೆ, ವೆಂಕಣ್ಣ, ಜೆ ವೀರಣ್ಣ ಲಕ್ಷ್ಮಣ್, ಯಾವಮ್ಮ ಈಶ್ವರಪ್ಪ, ಅರ್ಥಶಾಸ್ತ್ರದ ಹನುಮೇಶ್ ಎಚ್, ರೇಣುಕಾ ಶಂಕರ್, ದತ್ತುರಾಜ್ ಶಿವರಾಜ್, ಬಸವರಾಜಪ್ಪ ಜಿ, ರಾಮಕೃಷ್ಣ ಬಿ ಹುಡುಗಪ್ಪ, ರಾಜೇಶ್ವರಿ ಶರಣಬಸಪ್ಪ, ರಾಮು ಭೀಮಪ್ಪ,
ಚಂದ್ರಕಾಂತ್ ದೇವೇಂದ್ರಪ್ಪ. ಶಿವನಾಥಮ್ಮ ಸಂಗಣ್ಣ. ಮನೋವಿಜ್ಞಾನದ ಅಂಬಿಕಾ ಕಣ್ಣಪ್ಪ. ಸುನೀಲ್ ಜಾಬೋಡ. ಶಿವದೇವ ಯಾನ್. ಎಲ್ಲ ಮಾಡ್ತಾರೆ. ಮಗಳ ಅಧ್ಯಯನ ಸುಮಂಗಲ ಧನ್ರಾಜ್. ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದ ಏಕನಾಥ್ ಬಾಬುರಾವ್. ರಾಘವೇಂದ್ರ ಭೀಮಣ್ಣ ಬೋನಾಳ್. ಶಶಿರಾಮ್ ನಾಯಕ್, ಚಂದ್ರಶೇಖರ್ ನಾಯಕ್. ವಿನೋದ್ ಕುಮಾರ್. ಸುಗಮ ಬಸವರಾಜಪ್ಪ. ಮೊಹಮ್ಮದ್ ಅಮೀರ್, ಮೊಹಮ್ಮದ್ ಕಾಸಿಂ. शौकत अली, सैयद सादिक अली. विजयलक्ष्मी कावड़. ಮತ್ತು ಸಮೂಹ ಸಂವಹನ ವಿಭಾಗದ ಕೀರ್ತಕುಮಾರ್ ಅಣ್ಣಪ್ಪ. ಸುನೀತಾ ಬಸವರಾಜ್. ಭೌತಶಾಸ್ತ್ರ ವಿಭಾಗ ಡಾಕ್ಟರ್ ಮೋಹನ್ ರಾಜ್ ನಾಗಪ್ಪ. ಸಂತೋಷ್ ಕುಮಾರ್ ಸಿದ್ದಣ್ಣ ದೀಪೆ. ಶಿವರಾಜ್ ಯಡಿಯೂರಪ್ಪ.
ಮಹೇಶ್ ದೇವೇಂದ್ರಪ್ಪ, ಮೊಗಾಳೆ ಶ್ರೀಶೈಲ ಗೋಮಾರ್, ಇಂದ್ರಗೋವಿ ಪಿಕೆ, ಮಾಯಾದೇವಿ ಪಾಳಗಿ, ಫಿರ್ದೌಸ್ ಜಹಾನ್ ಅಬ್ದುಲ್ ನಬೀನ್, ಓಂನಾಥ್ ಅಶೋಕ್ ಪಾಟೀಲ್, ಸಸ್ಯಶಾಸ್ತ್ರ ವಿಭಾಗ ವಾರ್ತಾ ವೆಂಕಟರಾಜ್ ಪ್ರಸಾದ್, ಸುಜಾತ ಮಲ್ಲಿಕಾರ್ಜುನ್, ಅಂಬಿಕಾ ವಸಂತ್ ಕುಮಾರ್, ರಸಾಯನಶಾಸ್ತ್ರ ವಿಭಾಗದ ಅನಿಲ್ ಶಿವಾಜಿ ರಾಠೋಡ್, ಪದವಿ ಪಡೆದ ಅಭ್ಯರ್ಥಿಗಳು ದಯವಿಟ್ಟು ಸಭಾಂಗಣದಲ್ಲಿ ತಮಗೆ ನಿಗದಿಪಡಿಸಿದ ಆಸನಗಳಲ್ಲಿ ಆಸೀನರಾಗಬೇಕು. ಯಾವುದೇ ಕಾರಣಕ್ಕೆ ಘಟಿಕೋತ್ಸವ ಮುಗಿಯುವವರೆಗೆ ಸಭಾಂಗಣವನ್ನು ಬಿಟ್ಟು ಹೊರಗಡೆ ಹೋಗಬಾರದು. ದಯವಿಟ್ಟು ಕುಳಿತುಕೊಳ್ಬೇಕು. ಬಸವರಾಜ್ ಶಿವಬಸಪ್ಪ ಎನ್, ಜೀವ ರಸಾಯನಶಾಸ್ತ್ರದ ರಮೇಶ್ ಸುಲಿಂಗಪ್ಪ ಮುಸ್ಕಬು, ಪ್ರಾಣಿಶಾಸ್ತ್ರ ವಿಭಾಗದ ಧೂಪಂ ಸತೀಶ್, ಪಾಟೀಲ್ ಶಿವಕುಮಾರ್ ಎನ್, ಮೀನಾಕ್ಷಿ, ಪ್ರಭಾವತಿ ಹನುಮಂತರಾವ್ ಸೂರೆ, ಅನಿತಾ ಎಸ್, ಜ್ಯೋತಿ ಜಗತ್ ಪ್ರಕಾಶ್, ಶ್ರೀದೇವಿ ಎಚ್ ಹನುಮಂತರಾಯ, ಜಯದೇವ್ ನಾಯಕ್ ಹಿಂಗೇನೆ,
ಜೈವಿಕ ತಂತ್ರಜ್ಞಾನದ ಸಿದ್ಧಾರ್ಥ್ ಭೀಮರಾವ್ ಶಿವಮೊಗ್ಗ. Univesity, Univesity. ಜೈವಿಕ ತಂತ್ರಜ್ಞಾನ ಸಿದ್ಧಾರ್ಥ್ ಭೀಮರಾವ್ ಶಿವಮೊಗ್ಗ. पंडित कुमार पाटिल, वाणिज्य शास्त्र सुनंदा काशप्पा, जगन्नाथ, सनुशक्ति कंटेप्पा, सुंदर रमेश कटके, अभिषेक लिंगारे,
ವಿಷ್ಣುವರ್ಧನ್ ಸುಭಾಷ್. ಆನಂದನ್ ಪ್ರಿಯಾ ಮಸ್ತಾನ್. ರುದ್ರೇಂದ್ರಪ್ಪ ಜಿಂದಪ್ಪ. ರಾಚಪ್ಪ. ಸಂತೋಷ್ ಅಂಬರಾವ್ ಉಪ್ಲಾಂಕರ್. ರಾಜಶೇಖರ್. ರವೀಂದ್ರ. ಶಿಕ್ಷಣ ವಿಭಾಗದ ಗೋದ್ರೆ ಮುನೇಶಪ್ಪ ಭೀಷ. ಗೀತಾ ಹನುಮಂತರಾವ್ ಇಂದ್ರಶೆಟ್ಟಿ. ಸತ್ಯನಾರಾಯಣ ಜಿ. ಶಹಜಹಾನ್ ಅಬ್ದುಲ್ ನಬಿ ಪಾಟೀಲ್. ದೈಹಿಕ ಶಿಕ್ಷಣದ ಸುರೇಶ್ ಬಸವರಾಜ್ ಸಂಗೋಳಿ. ಶಿವಾನಂದ್ ಎಂ ಮುಲ್ಗುನಿ. ಬಿಹಾರ್. ಸಂತೋಷ್ ಅದನ್. ಕಾನೂನು ವಿಭಾಗದ ಜ್ಯೋತಿ ತಂದೆ ಉತ್ಪಾದಕ. ಕೃಷ್ಣಪ್ಪ ನಾಯಕ್. ಶರಣರಾವ್ ಶಿವಕುಮಾರ್ ದೇವನಾಥ್. ಮಜೀದ್ ಉನ್ನೀಸಾ. ಅಮ್ಮಾದೇವಿ ಬಸವರಾಜ್.
ಇನ್ನು ಮುಂದೆ 38ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ವಿವಿಧ ನಿಕಾಯಗಳ ಚಿನ್ನದ ಪದಕ ಮತ್ತು ನಗದು ಬಹುಮಾನದ ವಿಜೇತರ ಪಟ್ಟಿಯನ್ನು ಪ್ರಸ್ತುತಪಡಿಸಲಾಗಿದೆ. ಮೊದಲನೇದಾಗಿ ಕಲಾ ನಿಕಾಯದ ಕನ್ನಡ ವಿಭಾಗದ ಜಯಶ್ರೀ ಶಿವಶರಣಪ್ಪ ಇವರು ಒಟ್ಟು 11 ಚಿನ್ನದ ಪದಕಗಳಿಗೆ ಭಾಗವಹಿಸಿದ್ದಾರೆ. ನಿನ್ನೆ ಕನ್ನಡ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಆವರಣದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ ಬಸಪ್ಪ ಚಿನ್ನದ ಪದಕ. ನಿನ್ನೆ ಕನ್ನಡ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಆವರಣದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಚಿನ್ನದ ಪದಕ. ನಿನ್ನೆ ಕನ್ನಡದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ ಪಾಲ್ಗೊಂಡರಾವ್ ಚಿನ್ನದ ಪದಕ. ನಿನ್ನೆ ಕನ್ನಡದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಚಿನ್ನದ ಪದಕ. ನಿನ್ನೆ ಕನ್ನಡದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ PS ಅನ್ನಪೂರ್ಣಯ್ಯ ಚಿನ್ನದ ಪದಕ. ನಿನ್ನೆ ಕನ್ನಡದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಡಾಕ್ಟರ್ ಅನುಪಮ ನಿರಂಜನ್ ಚಿನ್ನದ ಪದಕ. ನಿನ್ನೆ ಕನ್ನಡದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀಮತಿ ರತ್ನಮ್ಮ ಸಂಗರೆಡ್ಡಿ ಪಾಟೀಲ್ ಸರ್ಕಲ್ ಸ್ಮರಣಾರ್ಥ ಚಿನ್ನದ ಪದಕ. ನಿನ್ನೆ ಕನ್ನಡದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಡಾಕ್ಟರ್ ಸಂಗಮೇಶ್ ಮಠ್ ಚಿನ್ನದ ಪದಕ. ನಿನ್ನೆ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀಮತಿ ಕಲಾವತಿ GG ವಿಸಾಜಿ ಚಿನ್ನದ ಪದಕ. ನಿನ್ನೆ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಮಹಿಳಾ ವಿದ್ಯಾರ್ಥಿ ಡಾಕ್ಟರ್ ಅನುಪಮ ನಿರಂಜನ್ ಚಿನ್ನದ ಪದಕ ಹಾಗೂ ನಿನ್ನೆ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಮಹಿಳಾ ವಿದ್ಯಾರ್ಥಿ ದಿವಂಗತ ಪ್ರೊಫೆಸರ್ ಅಕ್ಕಮಹಾದೇವಿ ಬಸವರಾಜ್ ಮಾಯಾಣಿ ಚಿನ್ನದ ಪದಕ. ಇನ್ನು ಸೌಮ್ಯ ಬಕ್ಕಪ್ಪ ಇವರು 2 ಚಿನ್ನದ ಪದಕಗಳಿಗೆ ಭಾಗವಹಿಸುತ್ತಾರೆ. ನಿನ್ನೆ ಕನ್ನಡದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ದೊಣ್ಣೇಗೌಡ ಶರಣಪ್ಪಾದರಿ ಸ್ಮರಣಾರ್ಥ ಚಿನ್ನದ ಪದಕ. ಸಾಧಕೋತ್ತರ ಕೇಂದ್ರ ರಾಯಚೂರು ನಿನ್ನೆ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀಮತಿ ಮಕ್ನಾದಿ ವೀರಮ್ಮ ಬಸಪ್ಪ ತಿಪ್ಪಾರೆಡ್ಡಿ ಸ್ಮರಣಾರ್ಥ ಚಿನ್ನದ ಪದಕ. ಹಾಗೂ ಸಭಿಕರು ಚಪ್ಪಾಳೆ ತಟ್ಟುವುದರ ಮೂಲಕ ಚಿನ್ನದ ಪದಕ ಪಡೆದಂತ ಅಭ್ಯರ್ಥಿಗಳನ್ನು ಅಭಿನಂದಿಸಬೇಕಂತೇಳಿ ಬಸವರಾಜ ಯಲ್ಲಪ್ಪ ಸ್ಮರಣಾರ್ಥ ಸಾಧಕೋತ್ತರ ಕೇಂದ್ರ ರಾಯಚೂರು ನಿನ್ನೆ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀಮತಿ ಮಕ್ನಾದಿ ವೀರಮ್ಮ ಬಸಪ್ಪ ತಿಪ್ಪಾರೆಡ್ಡಿ ಸ್ಮರಣಾರ್ಥ ಚಿನ್ನದ ಪದಕ. ಎಸ್ ನಿಂಗಪ್ಪ ಚಿನ್ನದ ಪದಕ. ಹನುಮಂತರಾಯ ರಂಗಪ್ಪ 2 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ನಿನ್ನೆ ಕನ್ನಡ ವಚನ ಸಾಹಿತ್ಯ ಪತ್ರಿಕೆಯಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಮಾತೋಶ್ರೀ ಗುರುಸಂಗಮ್ಮ ಮುಕ್ಕಣ್ಣಪ್ಪ ಪೂಡಿ ಚಿನ್ನದ ಪದಕ ಹಾಗೂ ನಿನ್ನೆ ಕನ್ನಡ ವಚನ ಸಾಹಿತ್ಯ ಪತ್ರಿಕೆಯಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀಮತಿ ಸುಶೀಲಾದೇವಿ ಚಿನ್ನದ ಪದಕ. ಆರ್ತಿ ನಿನ್ನೆ ಕನ್ನಡ ಸಾಧಕೋತ್ತರ ಕೇಂದ್ರ ಬೀದರ್ನಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಡಾಕ್ಟರ್ ಜಯದೇವಿ ತಾಯಿ ವಿನಾಡೆ ಚಿನ್ನದ ಪದಕ. ಕನ್ನಡ ಮತ್ತು ಜನಪದ ನಾಗಮ್ಮ ಯಶವಂತ್ ಸಿಂಗೇರಿ ನಿನ್ನೆ ಕನ್ನಡ ಇವರು 3 ಚಿನ್ನದ ಪದಕಗಳನ್ನು ಗಳಿಸುತ್ತಾರೆ. ನಿನ್ನೆ ಕನ್ನಡ ಮತ್ತು ಜನಪದದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಡಾಕ್ಟರ್ MS ಸುಲ್ತಾಪುರ್ ಚಿನ್ನದ ಪದಕ. ನಿನ್ನೆ ಕನ್ನಡ ಮತ್ತು ಜನಪದದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀಮತಿ ಚೆನ್ನಮ್ಮ ಸಮಯ ಬೀದಿಯಲ್ಲಿ ಚಿನ್ನದ ಪದಕ. ನಿನ್ನೆ ಕನ್ನಡ ಮತ್ತು ಜನಪದದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ಭೀಮರು ದೇವನಾಯಕ್ ಸ್ಮರಣಾರ್ಥ ಚಿನ್ನದ ಪದಕ. PG ಡಿಪ್ಲೊಮಾ ಇನ್ ಪಾರ್ಲಿಮೆಂಟ್ ಬ್ರಿಟಿಷ್ ಸ್ಟಡೀಸ್ ಸುರೇಶ್ PG ಡಿಪ್ಲೊಮಾ ಇನ್ ಪಾರ್ಲಿಮೆಂಟ್ ಮತ್ತು ಬ್ರಿಟಿಷ್ ಸ್ಟಡೀಸ್ಗೆ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ಮಾಪಣ್ಣ ಖರ್ಗೆ ಸ್ಮರಣಾರ್ಥ ಚಿನ್ನದ ಪದಕ. ಪೂರ್ಣಿಮಾ ನಗರಾಜ್ ರಾವ್ MPhil ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀ ರಾವ್ ಅವರ ಚಿನ್ನದ ಪದಕ. ಶ್ರುತಿ ಸುನೀತಾ MPhilನಲ್ಲಿ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ BM ಭರ್ತಿ ಚಿನ್ನದ ಪದಕ.
ಇಂಗ್ಲಿಷ್ ವಿಭಾಗದ ಪಲ್ಲವಿ ಅಶೋಕ್, ಭೀಮಣ್ಣ ರವಿಸಿದ್ದಪ್ಪ ಕಲ್ಲೂರು ಕನ್ನಡ ಮತ್ತು ಜನಪದ ವಿಷಯದಲ್ಲಿ ಮೊದಲ ಅಧಿಸೂಚನೆ ಪಡೆದಂತಹ ವಿದ್ಯಾರ್ಥಿಗೆ ಸರ್ಟಿಫಿಕೇಟ್ ಅನ್ನು ರಚಿಸಿದ್ದಾರೆ. ಇಂಗ್ಲಿಷ್ ವಿಭಾಗದ ಸುಮಾ ಕೆ.ಎಸ್. ಶಿವಣ್ಣ, BA ಇಂಗ್ಲಿಷ್ ಶಿಕ್ಷಕ, 1 ರಿಂದ 6ನೇ ಸೆಮಿಸ್ಟರ್ನಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀ ಸಿದ್ದಪ್ಪ ಶಿವಪ್ಪ ಪಡಿಕಲ್ ಚಂದ್ರಪ್ಪ. MA ಫೈನಾನ್ಸ್ ಕಾಂಚನ ಶಿವಶರಣ ಪಾಟೀಲ್, MA ಫೈನಾನ್ಸ್ ಡ್ರಾಯಿಂಗ್ ಅಂಡ್ ಪೇಂಟಿಂಗ್ ನಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ಶ್ರೀ ಶಿವಶಂಕರಪ್ಪ ಪಾಟೀಲ್ ಮಂಗೂರು ಚಿನ್ನದ ಪದಕ. ಶ್ರೀ ಹರ್ಷ ಕೋಲಾರಿ ವಿಶ್ವನಾಥ್, MBA ಅಪ್ಲೈಡ್ ಆರ್ಟ್ನಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ದಿವಂಗತ ಮಾತೋಶ್ರೀ ಪಾರಮ್ಮ ಡಿ ಚೆಲ್ಲಿ ಸ್ಮರಣಾರ್ಥ ಚಂದ್ರ ಪದಕ. ಚಂದ್ರಕಾಂತ್ ಮಳ್ಳಿ, ಚನ್ನಪ್ಪ ಮಳ್ಳಿ ಕಲಾನಿಕಾಯದಲ್ಲಿ MBA ಪೇಂಟಿಂಗ್ನಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ಡಾಕ್ಟರ್ ಎನ್ ರುದ್ರಯ್ಯ 60ನೇ ಹುಟ್ಟುಹಬ್ಬದ ಸ್ಮಾರಕೋತ್ಸವ ಚಂದ್ರ ಪದಕ. ಹಾಗೆ ಕಲಾನಿಕಾಯದಲ್ಲಿ MBA ಪೇಂಟಿಂಗ್ನಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀ ಶಿವಶರಣಪ್ಪ ಡಿ ಚಿನ್ನದ ಪದಕ. ಸಂಗೀತ ವೋಕಲ್ ಪವಿತ್ರ ಪ್ರಶಾಂತಯ್ಯ, MA ಸಂಗೀತ ವೋಕಲ್ನಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ಸುರಸಂಗೀತ ಪ್ರತಿಷ್ಠಾನ ಪದ್ಮಭೂಷಣ ಡಾಕ್ಟರ್ ಪುಟ್ಟರಾಜ ಗವಾಯಿ ಚಂದ್ರ ಪದಕ. ಶ್ರೀಕರ ಪ್ರಾಣೇಶಾಚಾರ್ಯ, BA ಸಂಗೀತದಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ಶ್ರೀ ಪಾದೂರ್ ರಾಮಕೃಷ್ಣ ತಂತ್ರಿ ಚಿನ್ನದ ಪದಕ. ಸುಲೋಚನಾ ಕವಿರಾಜ್, BBA ಅಪ್ಲೈಡ್ ಆರ್ಟ್ನಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ಶ್ರೀ ರಾಮಲಿಂಗಪ್ಪ ಎಸ್ ಚಿನ್ನನ್ ಚಿನ್ನದ ಪದಕ. ಶಾಂತೇಶ್ ಸಂಗಮೇಶ್, BBA ಪೇಂಟಿಂಗ್ನಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ಶ್ರೀಮತಿ ಸರಸ್ವತಿ ತಂತ್ರಿ ಚಿನ್ನದ ಪದಕ. ಹಿಂದಿ ವಿಭಾಗದ ನೂರ್ ಪಾಷಾ ಅಲ್ಮುದ್ದೀನ್ ಇವರು 3 ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ. MA ಹಿಂದಿಯಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ಶ್ರೀ ಜೇಟ್ಮಲ್ ಕಪ್ಪಾಡಿಯ ಚಿನ್ನದ ಪದಕ. MA ಹಿಂದಿಯಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ಶ್ರೀ ಮದನ್ ಲಾಲ್ ಸಾಹೇಬ ಚಿನ್ನದ ಪದಕ. MA ಹಿಂದಿಯಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ವಿಶ್ವವಿದ್ಯಾಲಯ ಆವರಣ ಡಾಕ್ಟರ್ ಶಿವರಾಜ್ ಹಳ್ಳಿಗೆ ಸ್ಮರಣಾರ್ಥ ಚಿನ್ನದ ಪದಕ. BA ಪ್ರಿಯಾಂಕಾ ಸುರೇಶ್ವರ್, BAದಲ್ಲಿ ಮಹಿಳಾ ವಿದ್ಯಾರ್ಥಿಗಳಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ MGBA ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಚಿನ್ನದ ಪದಕ. ಸುನೀತಾ ಅಮರೇಶ್, BA 1ನೇ ಮತ್ತು 6ನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಷಯದಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ದಿವಂಗತ ಧರ್ಮರಾವ್ ಅಫ್ಜಲ್ಪುರ್ಕರ್ ಮಾಜಿ ಲೋಕಸಭಾ ಸದಸ್ಯರ ಚಿನ್ನದ ಪದಕ. ದೇವಮ್ಮ ಯಲ್ಲಪ್ಪ, BA 5ನೇ ಮತ್ತು 6ನೇ ಸೆಮಿಸ್ಟರ್ ಕನ್ನಡದಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ಶ್ರೀ ಜಯತೀರ್ಥ ರಾಜ್ಪುರ ಚಿನ್ನದ ಪದಕ. ಮಂಜುನಾಥ್ ಹನುಮಂತ್ 2 ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ. BA 5ನೇ ಮತ್ತು 6ನೇ ಸೆಮಿಸ್ಟರ್ ಸಮಾಜಶಾಸ್ತ್ರದಲ್ಲಿ ಹೆಚ್ಚುವರಿ ಗಳಿಸಿದ್ದಕ್ಕಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಗುಲ್ಬರ್ಗ ರಜತ ಮಹೋತ್ಸವ ಅಂಗವಾಗಿ ಸಮಾಜಶಾಸ್ತ್ರ ಅಧ್ಯಯನ ವಿಭಾಗದ ಚಿನ್ನದ ಪದಕ. BA 5ನೇ ಮತ್ತು 6ನೇ ಸೆಮಿಸ್ಟರ್ ಸಮಾಜಶಾಸ್ತ್ರದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀಮತಿ ಮಹಾದೇವಿ ಭೀಮಶೆಟ್ಟಿ ಕೇಳಿ ಸ್ಮರಣಾರ್ಥ
ಚಿನ್ನದ ಪದಕ. ಮರಾಠಿ ವಿಭಾಗದ ಅನುಷಾ ಡಿ ಮಾಲೆ MA ಮರಾಠಿಯಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀಮತಿ ಸುಲೋಚನಾ ರಾಮಚಂದ್ರ ತೇಲಂಗ್ ಸ್ಮರಣಾರ್ಥ ಚಿನ್ನದ ಪದಕ. ಉರ್ದು ವಿಭಾಗದ ರಾಶ್ಮಿ ಬಾನು 4 ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ. MA ಉರ್ದುನಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಆಗಾ ಬಂಧನವಾದ ಚಿನ್ನದ ಪದಕ. MA ಉರ್ದುನಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ದಿವಂಗತ ಕಾಜಿ ಮೊಹಮ್ಮದ್ ಹುಸೇನ್ ಸಿದ್ದಿಕಿ ಸಾನಿ 6ನೇ ಕಾಜಿ ಗುಲ್ಬರ್ಗ ಚಿನ್ನದ ಪದಕ. MA ಉರ್ದುನಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಲೇಟ್ ಡಾಕ್ಟರ್ ಫೌಜಿಯಾ ಚೌಧರಿ ಫಾರ್ಮರ್ ಚೇರ್ಪರ್ಸನ್ ಕರ್ನಾಟಕ ಉರ್ದು ಅಕಾಡೆಮಿ ಚಿನ್ನದ ಪದಕ. MA ಉರ್ದುನಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಮಹಿಳಾ ವಿದ್ಯಾರ್ಥಿ ದಿವಂಗತ ಅಲ್ಹಜ್ ಡಾಕ್ಟರ್ ಕಮೂರು ಇಸ್ಲಾಂ ಮಾಜಿ ಮಂತ್ರಿಗಳು ಕಲಬುರಗಿ ಸ್ಮರಣಾರ್ಥ ಚಿನ್ನದ ಪದಕ. ಇನ್ನು ಸಮಾಜ ವಿಜ್ಞಾನದ ಅರ್ಥಶಾಸ್ತ್ರ ವಿಭಾಗದ ಬಸ್ಲಿಂಗಯ್ಯ ಅಯ್ಯಪ್ಪ ಇವರು 3 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. MA ಅರ್ಥಶಾಸ್ತ್ರದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ ಲಕ್ಷ್ಮಯ್ಯ ಜಾತಿ ಚಿನ್ನದ ಪದಕ. MA ಅರ್ಥಶಾಸ್ತ್ರದ ಹೆಚ್ಚು ಗಳಿಸಿದ್ದಕ್ಕಾಗಿ ಡಾಕ್ಟರ್ MS ಕಲ್ಲೂರು ಚಿನ್ನದ ಪದಕ. MA ಅರ್ಥಶಾಸ್ತ್ರದ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ ಬಸವರಾಜ ಬೈರಗಿ ಮಾಜಿ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಚಿನ್ನದ ಪದಕ. ಕಾವೇರಿ ಚರಣಗೌಡ MA ಅರ್ಥಶಾಸ್ತ್ರ ಮೈಕ್ರೋ ಎಕನಾಮಿಕ್ಸ್ ಪತ್ರಿಕೆಯಲ್ಲಿ ಮಹಿಳಾ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀಮತಿ ಯಾರಮ್ಮ ಪಾಸ್ವಾಡಿ ಯಾದವ್ ಸ್ಮರಣಾರ್ಥ ಚಿನ್ನದ ಪದಕ. ನುಸ್ರತ್ ಬಾನು ಸೈಯದ್ ಅಜ್ಗರ್ BE ಅರ್ಥಶಾಸ್ತ್ರ 5ನೇ ಮತ್ತು 6ನೇ ಸೆಮಿಸ್ಟರ್ನಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀ ಗಂಗಾಧರ್ ನಮೋಶಿ ಸ್ಮರಣಾರ್ಥ ಚಿನ್ನದ ಪದಕ. ಇತಿಹಾಸ ವಿಭಾಗದ ಕೆ ಉಮಾ ಕೆ ಭೀಮಪ್ಪ 2 ಚಿನ್ನದ ಪದಕ. MA ಇತಿಹಾಸದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀ ಮೊಹಮ್ಮದ್ ಅಲಿ ಖಾನ್ ಸ್ಮರಣಾರ್ಥ ಚಿನ್ನದ ಪದಕ. MA ಇತಿಹಾಸದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀ ಚಂದ್ರಶೇಖರ್ ಪಾಟೀಲ್ ಚಿನ್ನದ ಪದಕ. ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಷಣ್ಮುಖ ಇವರು 2 ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ. ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀಮತಿ ಕಾಶಮ್ಮ ಎಸ್ ಕಟ್ಟಿಮನಿ ಚಿನ್ನದ ಪದಕ. ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ಡಾಕ್ಟರ್ ದೇವೇಂದ್ರ ಕಪೂರ್ ಚಿನ್ನದ ಪದಕ. ಶರತ್ ಕುಮಾರ್ MP ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಡಾಕ್ಟರ್ S.R. ಗುಂಜಾಳ ಚಿನ್ನದ ಪದಕ. ಮನಃಶಾಸ್ತ್ರ ವಿಭಾಗದ ವೀಣಾ ತಿಪ್ಪಣ್ಣ MA ಮನಃಶಾಸ್ತ್ರದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀಮತಿ S.R. ಕುಲಕರ್ಣಿ ಚಿನ್ನದ ಪದಕ. ಸಮಾಜಶಾಸ್ತ್ರ ವಿಭಾಗದ ರೇಣುಕಾ ತಿಪ್ಪಣ್ಣ ಇವರು ಒಟ್ಟು 4 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. MA ಸಮಾಜಶಾಸ್ತ್ರದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀ ಮಾಣಿಕರಾವ್ ಕಣಿಗೆ ಚಿನ್ನದ ಪದಕ. MA ಸಮಾಜಶಾಸ್ತ್ರದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಡಾಕ್ಟರ್ LS ಐನಪುರ್ ಚಿನ್ನದ ಪದಕ. MA ಸಮಾಜಶಾಸ್ತ್ರ ವಿಭಾಗದ ಅಲ್ಪಸಂಖ್ಯಾತ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀಮತಿ ಅಖ್ತರ್ ಫಾತಿಮಾ ಸ್ಮರಣಾರ್ಥ ಚಿನ್ನದ ಪದಕ. ಸೋಷಿಯಲ್ ಸೈನ್ಸ್ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗೆ ಡಾಕ್ಟರ್ ಎಂ ರುದ್ರಯ್ಯ 60ನೇ ಹುಟ್ಟುಹಬ್ಬದ ಸ್ಮಾರಕೋತ್ಸವ ಚಿನ್ನದ ಪದಕ. ಸಮಾಜ ಕಾರ್ಯ ವಿಭಾಗದ ಅಲ್ಮಸ್ ಮೊಹಮ್ಮದ್ ಉಸ್ಮಾನ್ ಅಲಿ ಇವರು ಒಟ್ಟು 5 ಚಿನ್ನದ ಪದಕಗಳನ್ನು ಗಳಿಸಿರ್ತಾರೆ. MA ಸಮಾಜ ಕಾರ್ಯದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀ ಶಿವಶಂಕರಪ್ಪ ಭೀಮಳ್ಳಿ ಚಿನ್ನದ ಪದಕ. MA ಸಮಾಜ ಕಾರ್ಯದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀ ಭೀಮರಾವ್ ಪಾಟೀಲ್ ಹೋಬಳಿ ಚಿನ್ನದ ಪದಕ. MA ಸಮಾಜ ಕಾರ್ಯದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀ ದತ್ತಾತ್ರೇಯರಾವ್ ಔರಾದ ಚಿನ್ನದ ಪದಕ. MA ಸಮಾಜ ಕಾರ್ಯದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಮಾನ್ಯ ಶ್ರೀ ದಿವಂಗತ ಅಲ್ಹಜ್ ಡಾಕ್ಟರ್ ಕಮೂರು ಇಸ್ಲಾಂ ಮಾಜಿ ಸಚಿವರು ಕಲಬುರಗಿಯವರ ಸ್ಮರಣಾರ್ಥ ಚಿನ್ನದ ಪದಕ. MA
ಸಮಾಜ ಕಾರ್ಯದಲ್ಲಿ ಮೈನಾರಿಟಿ ಕಮ್ಯುನಿಟಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಬೆಳೆಸಿದ್ದಕ್ಕಾಗಿ ಶ್ರೀ ಎಸ್.ಐ. ಲಖನ್ರಾವ್ ಚಿನ್ನದ ಪದಕ. ಮಹಿಳಾದಿಂದ ಕಾಸಿಂ ನಾಯಕ್ ಎಚ್. ಮಹಾದೇವಪ್ಪ. MA ಮಹಿಳಾ ಅಧ್ಯಯನದಲ್ಲಿ ಹೆಚ್ಚು ಬೆಳೆಸಿದ್ದಕ್ಕಾಗಿ ಡಾಕ್ಟರ್ ಲೀಲಾವತಿ ದೇವದಾಸ್ ಚಿನ್ನದ ಪದಕ. ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ನಿಂಗಣ್ಣ ರೇಲಾಬೇನ್ ಇವರು 2 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನದಲ್ಲಿ ಹೆಚ್ಚು ಬೆಳೆಸಿದ್ದಕ್ಕಾಗಿ ದಿವಂಗತ ಶ್ರೀ ಜೀವಣ್ಣ ಮಸಳಿ ಬಾಗಲಕೋಟ್ ಚಿನ್ನದ ಪದಕ ಹಾಗೂ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನದಲ್ಲಿ ಹೆಚ್ಚು ಬೆಳೆಸಿದ್ದಕ್ಕಾಗಿ ದಿವಂಗತ ಶ್ರೀ R.K. ಜೋಶಿ ಚಿನ್ನದ ಪದಕ. ಸೈನ್ಸ್ ಅಂಡ್ ಟೆಕ್ನಾಲಜಿ ಫೆಕಲ್ಟಿ ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಪ್ರಿಯದರ್ಶಿನಿ ಮಹಾದೇವಪ್ಪ ಇವರು 3 ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ. MSc ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ ಮಹಾವೀರಪ್ಪ ಚಿನ್ನದ ಪದಕ. MSc ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಹೆಚ್ಚು ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀ ಜಗನ್ನಾಥರಾವ್ ಚಂದ್ರಕೀರ್ತಿ ಮರಣಾಂತ ಚಿನ್ನದ ಪದಕ. MSc ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ನೆಟ್ವರ್ಕ್ ಮತ್ತು ಸಿಸ್ಟಮ್ಸ್ ಪತ್ರಿಕೆಯಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಪ್ರೊಫೆಸರ್ H.V. ಗಂಗಣ್ಣ ಚಿನ್ನದ ಪದಕ. ಸಸ್ಯಶಾಸ್ತ್ರ ವಿಭಾಗದ ಜಮೀರ್ ಶಿಲ್ವಾನ್ ಇವರು ಒಟ್ಟು 5 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. MSc ಸಸ್ಯಶಾಸ್ತ್ರದ ಹೆಚ್ಚು ಗಳಿಸಿದ್ದಕ್ಕಾಗಿ ದಿವಂಗತ ಜನಾಬ್ ಹಾಜ್ ಮೊಹಮ್ಮದ್ ಅಮೀರ್ ಸಾಹೇಬ್ ಚಿನ್ನದ ಪದಕ. MSc ಸಸ್ಯಶಾಸ್ತ್ರದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ ಸಿದ್ದರಾಮಯ್ಯ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಚಿನ್ನದ ಪದಕ. MSc ಸಸ್ಯಶಾಸ್ತ್ರದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ದಿವಂಗತ ರಾಘವೇಂದ್ರ ಬಿ. ರೇಷ್ಮೆ ಫೌಂಡರ್ ರೇಷ್ಮೆ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಕಲಬುರಗಿ ಚಿನ್ನದ ಪದಕ. MSc ಸಸ್ಯಶಾಸ್ತ್ರ ಮಹಿಳಾ ವಿದ್ಯಾರ್ಥಿಗಳಿಗೆ ಹೆಚ್ಚು ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀ ಆನೇಕಲ್ ಮುನಿಸ್ವಾಮಪ್ಪ ಸ್ಮರಣಾರ್ಥ ಚಿನ್ನದ ಪದಕ. MSc ಸಸ್ಯಶಾಸ್ತ್ರ ಪ್ಲಾಂಟ್ ಪೆಥಾಲಜಿ ಅಂಡ್ ಪ್ಲಾಂಟ್ ಪ್ರೊಟೆಕ್ಷನ್ ಪತ್ರಿಕೆಗೆ ಹೆಚ್ಚು ಗಳಿಸಿದ್ದಕ್ಕಾಗಿ IPS ಸೌತ್ ವಲಯ ಸಿಂಪೋಸಿಯಂ 2004 ಡಾಕ್ಟರ್ ಎ. ರಾಮಲಿಂಗಂ ಚಿನ್ನದ ಪದಕ. ಜೀವ ರಸಾಯನಶಾಸ್ತ್ರದ ಪಲ್ಲಾ ಮೇಘನಾ ಇವರು ಸಹ 5 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. MSc ಜೀವ ರಸಾಯನಶಾಸ್ತ್ರದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಕೆನರಾ ಬ್ಯಾಂಕ್ ಚಿನ್ನದ ಪದಕ. MSc ಜೀವ ರಸಾಯನಶಾಸ್ತ್ರದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಮಿಸ್ ಮೋಹನ ಸ್ಮರಣಾರ್ಥ ಚಿನ್ನದ ಪದಕ. MSc ಬಯೋಕೆಮಿಸ್ಟ್ರಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀಮತಿ ಇಂದಿರಾ ರಾಮಶರ್ಮ ಚಿನ್ನದ ಪದಕ. MSc ಬಯೋಕೆಮಿಸ್ಟ್ರಿ ಹೆಚ್ಚು ಗಳಿಸಿದ್ದಕ್ಕಾಗಿ ಡಾಕ್ಟರ್ ಜಯಂತ್ ಪಂತೂರಿ ಚಿನ್ನದ ಪದಕ. MSc ಬಯೋಕೆಮಿಸ್ಟ್ರಿ ಹೆಚ್ಚು ಗಳಿಸಿದ್ದಕ್ಕಾಗಿ MRMC ಅರವಳಿಕೆ ಅನಿಸ್ಟೇಷಿಯಾಲಜಿ ವಿಭಾಗದ ಚಿನ್ನದ ಪದಕ. ರಸಾಯನಶಾಸ್ತ್ರದ ಪ್ರಿಯಾಂಕಾ ಪಾಟೀಲ್ MSc ಅನಲಿಟಿಕಲ್ ಕೆಮಿಸ್ಟ್ರಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ ವಿಠಲರಾವ್ ಸುತ್ರಾವೆ ಸ್ಮರಣಾರ್ಥ ಚಿನ್ನದ ಪದಕ. ಪ್ರಜಾಕಲಾ ವಿಠಲರಾವ್ ಇವರು ಒಟ್ಟು 4 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. MSc ಕೆಮಿಸ್ಟ್ರಿ ಅನಲಿಟಿಕಲ್ ಆರ್ಗಾನಿಕ್ ಫಿಸಿಕಲ್ ಮತ್ತು ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ ವಿಭಾಗದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಪ್ರೊಫೆಸರ್ A.C. ಹಿರಣ್ಣ ಸನ್ಮಾನ ಸಮಿತಿ ಚಿನ್ನದ ಪದಕ. MSc ಕೆಮಿಸ್ಟ್ರಿ ಅನಲಿಟಿಕಲ್ ಆರ್ಗಾನಿಕ್ ಫಿಸಿಕಲ್ ಮತ್ತು ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ ವಿಭಾಗದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಮಿಸ್ ಮೋಹನ ಸ್ಮರಣಾರ್ಥ ಚಿನ್ನದ ಪದಕ. MSc ಇನಾರ್ಗಾನಿಕ್ ಕೆಮಿಸ್ಟ್ರಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ E.S. ಜಯದೇವಪ್ಪ 60 ಹುಟ್ಟಪ್ಪ ಚಿನ್ನದ ಪದಕ. MSc ಇನಾರ್ಗಾನಿಕ್ ಕೆಮಿಸ್ಟ್ರಿ ಹೆಚ್ಚು ಗಳಿಸಿದ್ದಕ್ಕಾಗಿ ಪ್ರೊಫೆಸರ್ S.D. ಅಂಗಡಿ ಸನ್ಮಾನ ಸಮಿತಿ ಚಿನ್ನದ ಪದಕ ಮತ್ತು MSc ಫಿಸಿಕಲ್ ಕೆಮಿಸ್ಟ್ರಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀಮತಿ ಸುಂದರದೇವಿ ಲಕ್ಷ್ಮಣ ದಾಸ್ ಚಿನ್ನದ ಪದಕ ನಗದು ಬಹುಮಾನ ರೂಪದಲ್ಲಿ ನೀಡಲಾಗಿದೆ. ಪೂಜಾಬಾಯಿ ಮಂಗಾಣಿ ಯಶವಂತ್ MSc ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀಮತಿ ಸುಂದರದೇವಿ ಲಕ್ಷ್ಮಣ ದಾಸ್ ಚಿನ್ನದ ಪದಕ ನಗದು ಬಹುಮಾನ ರೂಪದಲ್ಲಿ ನೀಡಲಾಗಿದೆ. ಶಿವಕುಮಾರ್ ಸಿದ್ದರಾಮ್ ಇವರು 3 ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ.
ಎಂಎಸ್ಸಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಹೆಚ್ಚಂತ ಪ್ರಸಿದ್ಧಕ್ಕಾಗಿ ಶ್ರೀ ಶರ್ಮಯ್ಯ ದಾದಾ ಚಿನ್ನದ ಪದಕ, ಎಂಎಸ್ಸಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೆಚ್ಚಂತ ಪ್ರಸಿದ್ಧಕ್ಕಾಗಿ ಡಾಕ್ಟರ್ ವೈಎಸ್ ಅಕ್ಸಿಮುದ್ದೀನ್ ಸನ್ಮಾನ ಸಮಿತಿ ಚಿನ್ನದ ಪದಕ, ಎಂಎಸ್ಸಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೆಚ್ಚಂತ ಪ್ರಸಿದ್ಧಕ್ಕಾಗಿ ಶ್ರೀಮತಿ ಶರಣಮ್ಮ ಶಿವರಾಜಪ್ಪ ಸಂಗಾಪುರ್ ಚಿನ್ನದ ಪದಕ. ಕಂಪ್ಯೂಟರ್ ಸೈನ್ಸ್ನ ಪ್ರಿಯಾಂಕಾ ಇವರು 5 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಎಂಸಿಎ ಅಲ್ಲಿ ಹೆಚ್ಚಂತ ಪ್ರಸಿದ್ಧಕ್ಕಾಗಿ ಶ್ರೀಮತಿ ಬಸಮ್ಮ ಎಸ್ ಸಿಗವಾರ್ ಚಿನ್ನದ ಪದಕ, ಎಂಸಿಎನಲ್ಲಿ ಹೆಚ್ಚಂತ ಪ್ರಸಿದ್ಧಕ್ಕಾಗಿ ಶ್ರೀ ಶಂಕರ್ಲಾಲ್ ಮಹೋದಿ ಚಿನ್ನದ ಪದಕ, ಎಂಸಿಎನಲ್ಲಿ ಹೆಚ್ಚಂತ ಪ್ರಸಿದ್ಧಕ್ಕಾಗಿ ಶ್ರೀ ಕೋಡಂಗಲ್ ಶರಣಬಸಪ್ಪ ಮಾಸ್ತರ್ ಸ್ಮರಣಾರ್ಥ ಚಿನ್ನದ ಪದಕ, ಎಂಸಿಎನಲ್ಲಿ ಹೆಚ್ಚಂತ ಪ್ರಸಿದ್ಧಕ್ಕಾಗಿ ಶ್ರೀ SD ಪಾಟೀಲ್ ಚಿನ್ನದ ಪದಕ, ಎಂಸಿಎ ಮಹಿಳಾ ವಿದ್ಯಾರ್ಥಿಗಳಲ್ಲಿ ಹೆಚ್ಚಂತ ಪ್ರಸಿದ್ಧಕ್ಕಾಗಿ ದಿವಂಗತ ಶ್ರೀ ಭೂಮಿ ರಾಣಿ ಚಿನ್ನದ ಪದಕ. ಸಂತೋಷ್ ವೈಜನಾಥ್ ಎಂಸಿಎನಲ್ಲಿ ಪ್ರಾಜೆಕ್ಟ್ ವರ್ಕ್ನಲ್ಲಿ ಹೆಚ್ಚಂತ ಪ್ರಸಿದ್ಧಕ್ಕಾಗಿ ಪ್ರೊಫೆಸರ್ ಬಿ ಸಿದ್ದಪ್ಪ ಸನ್ಮಾನ ಸಮಿತಿ ಚಿನ್ನದ ಪದಕ. ಆಶಾರಾಣಿ ಎಂಎಸ್ಸಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಡಾಕ್ಟರ್ ಶ್ರೀಮತಿ MP ಪರಿಚಾರಕ ಚಿನ್ನದ ಪದಕ. ಫರಾಹತ್ ಜಾಹನ್ ಎಂಎಸ್ಸಿ ಕಂಪ್ಯೂಟರ್ ಸೈನ್ಸ್ ಸ್ನಾತಕೋತ್ತರ ಕೇಂದ್ರ ರಾಯಚೂರಿನಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀ ಟಿ ಗೋವಿಂದರಾವ್ ಚಿನ್ನದ ಪದಕ. ಅಂಕಿತಾ ಅಂಬದಾಸ್ ಇವರು 2 ಚಿನ್ನದ ಪದಕಗಳಿಗೆ ಭಾಜನರಾಗಿದ್ದಾರೆ. BCAಯಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ಮಾತೋಶ್ರೀ ಗಂಗಮ್ಮ ಬಸಪ್ಪ ಕೂಡಿ ಸ್ಮರಣಾರ್ಥ ಚಿನ್ನದ ಪದಕ. BCA ಮಹಿಳಾ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಸೌರಭ ಕೆ ಇರಾನಿ ಚಿನ್ನದ ಪದಕ. ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಸ್ಟ್ರುಮೆಂಟೇಷನ್ನಲ್ಲಿ ಮುರಾರಿ ಸಾಯಿ ತೇಜಸ್ವಿನಿ 2 ಚಿನ್ನದ ಪದಕ. ಎಂಎಸ್ಸಿ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿಯಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀ GI ಮಡಿಗಿ ಸನ್ಮಾನ ಸಮಿತಿ ಚಿನ್ನದ ಪದಕ. ಎಂಎಸ್ಸಿ ಇನ್ಸ್ಟ್ರುಮೇಷನ್ ಟೆಕ್ನಾಲಜಿಯಲ್ಲಿ ಸ್ನಾತಕೋತ್ತರ ಕೇಂದ್ರ ರಾಯಚೂರಿನಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀಮತಿ ಸೂದಮ್ಮ ಮಠಮಾರಿ ಬಜಾರ್ ಚನ್ನಬಸಪ್ಪ ಸ್ಮರಣಾರ್ಥ ಚಿನ್ನದ ಪದಕ. ಅರುಣಾ ಜ್ಯೋತಿ ಸೂಕ್ಷ್ಮ ಜೀವಶಾಸ್ತ್ರದ ಅರುಣಾ ಜ್ಯೋತಿ ಬಸವರಾಜ್ ಅವರು 7 ಚಿನ್ನದ ಪದಕಗಳನ್ನು ಗಳಿಸುತ್ತಾರೆ. ಎಂಎಸ್ಸಿ ಸೂಕ್ಷ್ಮ ಜೀವಶಾಸ್ತ್ರದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀಮತಿ ಚನ್ನಬಸಮ್ಮ ಎಸ್ ಭೀಮಳ್ಳಿ ಚಿನ್ನದ ಪದಕ. ಎಂಎಸ್ಸಿ ಸೂಕ್ಷ್ಮ ಜೀವಶಾಸ್ತ್ರದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಡಾಕ್ಟರ್ ಬಿನಿ ಪಟೇಲ್ FRCS ಸ್ಮರಣಾರ್ಥ ಚಿನ್ನದ ಪದಕ. ಎಂಎಸ್ಸಿ ಸೂಕ್ಷ್ಮ ಜೀವಶಾಸ್ತ್ರದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀಮತಿ ಅವಮ್ಮ ಚನ್ನಬಸಪ್ಪ ಅಕ್ಸರ್ ಸ್ಮರಣಾರ್ಥ ಚಿನ್ನದ ಪದಕ. ಎಂಎಸ್ಸಿ ಸೂಕ್ಷ್ಮ ಜೀವಶಾಸ್ತ್ರ ಮಹಿಳಾ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಡಾಕ್ಟರ್ TA ಪಾಟೀಲ್ ಚಿನ್ನದ ಪದಕ. ಎಂಎಸ್ಸಿ ಸೂಕ್ಷ್ಮ ಜೀವಶಾಸ್ತ್ರ ಮೆಡಿಕಲ್ ಮೈಕ್ರೋಬಯಾಲಜಿ ಇಮ್ಯುನಾಲಜಿ ಅಂಡ್ ಸೆಲ್ ಇಮ್ಯುನಿಟಿಕ್ಸ್ ಪತ್ರಿಕೆಯಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಡಾಕ್ಟರ್ PS ಶಂಕರ್ ಚಿನ್ನದ ಪದಕ. ಮೆಡಿಕಲ್ ಡಯಾಗ್ನೋಸ್ಟಿಕ್ ಮತ್ತು ಸೂಕ್ಷ್ಮ ಜೀವಶಾಸ್ತ್ರದ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಡಾಕ್ಟರ್ ನಾರಾಯಣರಾವ್ ವೆಂಕಟರಾವ್ NG ಹಕೀಮ್ ಫ್ರೀಡಮ್ ಫೈಟರ್ ಯುನಿವರ್ಸಿಟಿ ಚಿನ್ನದ ಪದಕ. ಎಂಎಸ್ಸಿ ಸೂಕ್ಷ್ಮಶಾಸ್ತ್ರ 4.1 ಕಮ್ಯುನಿಕೇಷನ್ ಟೆಕ್ನಾಲಜಿ ಮತ್ತು ಬಯೋ ಪ್ರೋಸೆಸ್ ಇಂಜಿನಿಯರಿಂಗ್ ಪತ್ರಿಕೆಯಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಡಾಕ್ಟರ್ K ಲಿಂಗಪ್ಪರವರ ಸಂಶೋಧನಾ ವಿದ್ಯಾರ್ಥಿಗಳು ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗ ಉಪದೇಶ ಕಲಬುರಗಿ ಚಿನ್ನದ ಪದಕ. ಭವ್ಯ ನರ್ಸಿಂಗು ಎಂಎಸ್ಸಿ ಸೂಕ್ಷ್ಮ ಜೀವಶಾಸ್ತ್ರ ಫಂಡಮೆಂಟಲ್ಸ್ ಆಫ್ ಮೈಕ್ರೋಬಯಾಲಜಿ ಪತ್ರಿಕೆಯಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ YF ಬೀರ್ಗುಡ್ ಸ್ಮರಣಾರ್ಥ ಚಿನ್ನದ ಪದಕ. ಗಣಿತಶಾಸ್ತ್ರದ ಸೈದಾ ವಶಿಷ್ಠ ಸೈಯದ್ ಇಕ್ಬಾಲ್ ಇವರು 4 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಎಂಎಸ್ಸಿ ಗಣಿತಶಾಸ್ತ್ರದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಶ್ರೀ ಗುರಪ್ಪ ಇಟಗಿ ಚಿನ್ನದ ಪದಕ. ಎಂಎಸ್ಸಿ ಗಣಿತಶಾಸ್ತ್ರ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಡಾಕ್ಟರ್ VR ಹುಳ್ಳಿ ನಿವೃತ್ತ ಪ್ರಾಧ್ಯಾಪಕರು ಗಣಿತ ಅಧ್ಯಯನ ವಿಭಾಗ ಚಿನ್ನದ ಪದಕ. ಎಂಎಸ್ಸಿ ಗಣಿತಶಾಸ್ತ್ರದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಡಾಕ್ಟರ್ ಪ್ರೊಫೆಸರ್ MS ಮಲ್ಶೆಟ್ಟಿ ಚಿನ್ನದ ಪದಕ.
MSc ಗಣಿತಶಾಸ್ತ್ರ ಫುಡ್ ಮೆಕ್ಯಾನಿಕ್ಸ್ ಪತ್ರಿಕೆಯಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಡಾಕ್ಟರ್ ಬಿ ಸಿದ್ದಪ್ಪ ಸ್ಮಾರಕ ಸಮಿತಿ ಚಿನ್ನದ ಪದಕ. ನಸ್ರೀನ್ ಬೇಗಂ MSc ಗಣಿತಶಾಸ್ತ್ರ ಗ್ರಾಫ್ ಥಿಯರಿ ಪತ್ರಿಕೆಯಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಡಾಕ್ಟರ್ ಬಿ ಆರ್ ಕುಂಡಿ ನಿವೃತ್ತ ಪ್ರಾಧ್ಯಾಪಕರು ಗಣಿತ ಅಧ್ಯಯನ ವಿಭಾಗ ಚಿನ್ನದ ಪದಕ. ಅಭಿಷೇಕ್ ಶಂಕರಪ್ಪ ಬಡ MSc ಗಣಿತಶಾಸ್ತ್ರ Convocation ನ್ಯೂಮೆರಿಕಲ್ ಮೆಥಡ್ಸ್ ಒಂದು ಪತ್ರಿಕೆಯನ್ನು ಹೆಚ್ಚು ಗಳಿಸಿದ್ದಕ್ಕಾಗಿ ಪ್ರೊಫೆಸರ್ ಜಿ ಪಿ ರಾಕೋಡ್ ಚಿನ್ನದ ಪದಕ. ಸಂಖ್ಯಾಶಾಸ್ತ್ರ ವಿಭಾಗದ ಪಾರ್ವತಿ ಸಿದ್ದಯ್ಯ MSc ಸಂಖ್ಯಾಶಾಸ್ತ್ರದ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ ಸಂಗನಗೌಡ ಪೊಲೀಸ್ ಪಾಟೀಲ್ ಚಿನ್ನದ ಪದಕ ಹಾಗೂ MSc ಸಂಖ್ಯಾಶಾಸ್ತ್ರದಲ್ಲಿ ಪ್ರೊಬೆಬಿಲಿಟಿ ಥಿಯರಿ ಪತ್ರಿಕೆಯಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಪ್ರೊಫೆಸರ್ ಬಿ ಸಿದ್ದಪ್ಪ ಸ್ಮಾರಕ ಸಮಿತಿ ಚಿನ್ನದ ಪದಕ. ಇನ್ನು ಭೌತಶಾಸ್ತ್ರ ಪ್ರಾಣಿಶಾಸ್ತ್ರದ ಶ್ವೇತಾ ಗರ್ಭವತಿ ಇವರು ಒಟ್ಟು 10 ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ. MSc ಪ್ರಾಣಿಶಾಸ್ತ್ರದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ PM ಭೋಸ್ಲೆ ಚಿನ್ನದ ಪದಕ. MSc ಪ್ರಾಣಿಶಾಸ್ತ್ರದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ ಸಿದ್ದರಾಮಯ್ಯ ಆಂಜನೇಯ ಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಸರ್ಕಾರ ಚಿನ್ನದ ಪದಕ. MSc ಪ್ರಾಣಿಶಾಸ್ತ್ರ ಎನ್ವಿರಾನ್ಮೆಂಟಲ್ ಬಯಾಲಜಿ ಪತ್ರಿಕೆಯಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀ ನಾಗಣ್ಣ ಕಾಳಪ್ಪ ಜಾಬ್ಶೆಟ್ಟಿ ಚಿನ್ನದ ಪದಕ. MSc ಪ್ರಾಣಿಶಾಸ್ತ್ರ ಅನಿಮಲ್ ಸಿಸ್ಟಮ್ಯಾಟಿಕ್ಸ್ ಪತ್ರಿಕೆಯಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀಮತಿ ಇ ಬಸಮ್ಮ ದೊಡ್ಡಪ್ಪಗೌಡ ಅಮೋಜಿ ಸ್ತವನಾಥ ಚಿನ್ನದ ಪದಕ. ಎಲ್ಲ ಸ್ನಾತಕೋತ್ತರ ಕೋರ್ಸ್ ಹೆಚ್ಚು ಗಳಿಸಿದ್ದಕ್ಕಾಗಿ ಪ್ರೊಫೆಸರ್ ಜಿ ಬಿ ಪುಟಿನೋರ್ ಸನ್ಮಾನ ಸಮಿತಿ ಚಿನ್ನದ ಪದಕ. ಎಲ್ಲ ಸ್ನಾತಕೋತ್ತರ ಕೋರ್ಸ್ ಹೆಚ್ಚು ಗಳಿಸಿದ್ದಕ್ಕಾಗಿ ಗಣಿತ ವಿಭಾಗ ಹೊರತುಪಡಿಸಿ ಪ್ರೊಫೆಸರ್ ಬಿ ಆರ್ ಕುಂಡಿ ಚಿನ್ನದ ಪದಕ. MSc ಲೈಫ್ ಸೈನ್ಸ್ ಶ್ವೇತಾ ದೊಡ್ಮನಿ MSc ಪ್ರಾಣಿಶಾಸ್ತ್ರದ ಅನಿಮಲ್ ಫಿಸಿಯಾಲಜಿ ಪತ್ರಿಕೆಯಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಪ್ರೊಫೆಸರ್ ST ಭ್ರಷ್ಟಾಚಾರ ಚಿನ್ನದ ಪದಕ ಮೂರು ಬಹುಮಾನ ರೂಪದಲ್ಲಿ ಶಿಲ್ಪಕಲಾ ಪರಿಸರ ವಿಜ್ಞಾನ ಶಿಲ್ಪಕಲಾ MSc ಪರಿಸರ ವಿಜ್ಞಾನದಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಪ್ರೊಫೆಸರ್ ರೇವಣ್ಣ ಲಕ್ಷ್ಮಣಪ್ಪ ಚಿನ್ನದ ಪದಕ. ಆರ್ತಿ ವಿಜಯ ಪ್ರಕಾಶ್ 2 ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ. BScಯಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ ತುಳಸಿರಾಮ್ ಗಿಲ್ಗಾರ್ ಚಿನ್ನದ ಪದಕ. BScಯಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀಪಂತ್ ರತನ್ ಶಿವಮಣಿ ಎಸ್ ಜೋಗಾ ಸಿಂಗ್ಜಿ ಚಿನ್ನದ ಪದಕ. ಕನ್ನಡವೇಣಿ BScಯಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ CBZನಲ್ಲಿ ದಿವಂಗತ ವಿಶ್ವನಾಥ್ ಕಿತ್ತೂರೆ ಸ್ಮರಣಾರ್ಥ ಚಿನ್ನದ ಪದಕ. ವಾಣಿಜ್ಯಶಾಸ್ತ್ರದ ಇನ್ನು ಎನ್ ಇರಾಣಿ MComನಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀ ಮೋಹನ್ ರಾವ್ ಗಂಪಾಡ್ ಚಿನ್ನದ ಪದಕ. ಮಾಸ್ಟರ್ ಆಫ್ ಫೈನಾನ್ಷಿಯಲ್ ಕಂಟ್ರೋಲ್ ವಾರಣಿ ವಾಮನರಾವ್ ಡಿ. ಮಾಸ್ಟರ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟಿಂಗ್ ಹೆಚ್ಚು ಗಳಿಸಿದ್ದಕ್ಕಾಗಿ ಕಿರಣ್ ಉಷಾ ಮುರಳೀಧರ್ ಜೋಶಿ ಚಿನ್ನದ ಪದಕ. ದೇವನಾಶಾಸ್ತ್ರದ ಸೌಮ್ಯ ಬಿರಾದರ್ ಇವರು ಒಟ್ಟು 8 ಚಿನ್ನದ ಪದಕಗಳಿಗೆ ಭಾಜನ ಮಾಡಿದ್ದಾರೆ. MBAಗೆ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ ಅಲ್ಲಂ ಕರಿಬಸಪ್ಪ ಸ್ಮರಣಾರ್ಥ ಚಿನ್ನದ ಪದಕ. MBAಗೆ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ ಶ್ರೀವಾರ್ ಲಿಂಗಣ್ಣ ಚಿನ್ನದ ಪದಕ. MBAಗೆ ಹೆಚ್ಚು ಗಳಿಸಿದ್ದಕ್ಕಾಗಿ ಡಾಕ್ಟರ್ H ಬಸಣ್ಣ ಸನ್ಮಾನ ಚಿನ್ನದ ಪದಕ. MBAಗೆ ಹೆಚ್ಚು ಗಳಿಸಿದ್ದಕ್ಕಾಗಿ ಶ್ರೀ ಚಂದ್ರಕಾಂತ್ ಪಾಟೀಲ್ ಚಿನ್ನದ ಪದಕ. MBAನಲ್ಲಿ ಹೆಚ್ಚು ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀಮತಿ ಪದ್ಮಾವತಿ ಮತ್ತು ದಿವಂಗತ ಶ್ರೀ ದತ್ತೂಪಲ್ ಕನ್ನೂರ್ಕರ್ ಚಿನ್ನದ ಪದಕ. ಅರವಿಂದ್ ಮೆಡಿಕಲ್
All Supermarket, Gulbarga. MBA ಹೆಚ್ಚಿನ ಪ್ರಸಿದ್ಧಕ್ಕಾಗಿ ಶ್ರೀ ಶರಣಪ್ಪ ಪಿ ನಾಲ್ಕೆ ಚಿನ್ನದ ಪದಕ. MBAಯಲ್ಲಿ ಮಹಿಳಾ ವಿದ್ಯಾರ್ಥಿಗಳ ಹೆಚ್ಚಿನ ಪ್ರಸಿದ್ಧಕ್ಕಾಗಿ ಶ್ರೀ ತಿಂಗೇರಿ ಪಾಟೀಲ್ ಲಕ್ಷ್ಮೀ ರೆಡ್ಡಿ ಸ್ಮರಣಾರ್ಥ ಚಿನ್ನದ ಪದಕ. MBAಯಲ್ಲಿ ಮಹಿಳಾ ವಿದ್ಯಾರ್ಥಿಗಳ ಹೆಚ್ಚಿನ ಪ್ರಸಿದ್ಧಕ್ಕಾಗಿ ದಿವಂಗತ ಶ್ರೀ ಲಕ್ಷ್ಮಣೇಶ್ವರಪ್ಪ ಅಕ್ಕಳವಾಡಿ ಸ್ಮರಣಾರ್ಥ ಚಿನ್ನದ ಪದಕ. ಬಿಕಾಂನಲ್ಲಿ 5 ಚಿನ್ನದ ಪದಕಗಳನ್ನು ಗಳಿಸಿರುವಂತಹ ಶ್ರೀದೇವಿ ಕೆ ಶ್ರೀನಿವಾಸ್ ಕೆ. ಬಿಕಾಂನಲ್ಲಿ ಹೆಚ್ಚಿನ ಪ್ರಸಿದ್ಧಕ್ಕಾಗಿ ಶ್ರೀ ಕಿರಜ್ ಬಾಯಿ ಶಾ ಚಿನ್ನದ ಪದಕ. ಬಿಕಾಂನಲ್ಲಿ ಹೆಚ್ಚಿನ ಪ್ರಸಿದ್ಧಕ್ಕಾಗಿ ದಿವಂಗತ ಶ್ರೀಮತಿ ಚನ್ನಬಸಮ್ಮ ಮುನ್ನಳ್ಳಿ ಚಿನ್ನದ ಪದಕ. ಬಿಕಾಂನಲ್ಲಿ ಹೆಚ್ಚಿನ ಪ್ರಸಿದ್ಧಕ್ಕಾಗಿ ಪ್ರೊಫೆಸರ್ MD ಓಡಿ ಚಿನ್ನದ ಪದಕ. ಬಿಕಾಂನಲ್ಲಿ ಹೆಚ್ಚಿನ ಪ್ರಸಿದ್ಧಕ್ಕಾಗಿ ದಿವಂಗತ ಶ್ರೀಪನ್ ರತನ್ ಶಿರೋಮಣಿ ಎಸ್ ಜೋಗರ್ ಸಿಂಗ್ ಚಿನ್ನದ ಪದಕ. ಬಿಕಾಂನಲ್ಲಿ ಹೆಚ್ಚಿನ ಪ್ರಸಿದ್ಧಕ್ಕಾಗಿ SM ವಡಹಳ್ಳಿ ಸ್ಮರಣಾರ್ಥ ಚಿನ್ನದ ಪದಕ. ಸಾಮಿಯಾ ಕೌಸರ್ ಅಬ್ದುಲ್ ಗನಿ ಅಕ್ಷತಾ ಅಮರೇಶ್ ಶಾಸ್ತ್ರಿ ಶ್ರೀ ಸಂಗೀತ ಗೋಪಿಶ್ರೀ. ಬಿಕಾಂ 5ನೇ ಮತ್ತು 6ನೇ ಸೆಮಿಸ್ಟರ್ನಲ್ಲಿ ಪ್ರಿನ್ಸಿಪಲ್ ಅಂಡ್ ಪ್ರಾಕ್ಟೀಸ್ ಆಫ್ ಎಡಿಟಿಂಗ್ ಪತ್ರಿಕೆಗೆ ಮಹಿಳಾ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಸಿದ್ಧಕ್ಕಾಗಿ ಮಿಸಸ್ ಗೋವರ್ಧನ್ ಫೈನಾನ್ಸ್ ಚಿನ್ನದ ಪದಕ ನಗದು ಬಹುಮಾನ ರೂಪದಲ್ಲಿ ನೀಡಲಾಗಿದೆ. ಶಿವಾನಿ ರಾಘವೇಂದ್ರ ರಾವ್ ಎಂ, ಚಂದ್ರಿಕಾ ಕರ್ಣೆ ಅರ್ಜುನಪ್ಪ. ಬಿಕಾಂ 5ನೇ ಮತ್ತು 6ನೇ ಸೆಮಿಸ್ಟರ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಪತ್ರಿಕೆಯಲ್ಲಿ ಹೆಚ್ಚಿನ ಪ್ರಸಿದ್ಧಕ್ಕಾಗಿ ಶ್ರೀ ಧನ್ವಂತ್ ಪಾಟೀಲ್ ಚಿನ್ನದ ಪದಕ ನಗದು ಬಹುಮಾನ ರೂಪದಲ್ಲಿ ನೀಡಲಾಗಿದೆ. ಅನಿತಾ ಕೊಲ್ಲಾಪುರೆ ಬಿಕಾಂ 5ನೇ ಮತ್ತು 6ನೇ ಸೆಮಿಸ್ಟರ್ನಲ್ಲಿ ಬಿಸಿನೆಸ್ ಲಾ ಪತ್ರಿಕೆಯಲ್ಲಿ ಮಹಿಳಾ ವಿದ್ಯಾರ್ಥಿನಿಗಳಿಗೆ ಹೆಚ್ಚಿನ ಪ್ರಸಿದ್ಧಕ್ಕಾಗಿ ದಿವಂಗತ ಶ್ರೀ ಹಾಲಪ್ಪ ಲಾತೂರೆ ಸ್ಮರಣಾರ್ಥ ಚಿನ್ನದ ಪದಕ ನಗದು ಬಹುಮಾನ ರೂಪದಲ್ಲಿ ನೀಡಲಾಗಿದೆ. RH BBMನಲ್ಲಿ ಹೆಚ್ಚಿನ ಪ್ರಸಿದ್ಧಕ್ಕಾಗಿ ಶ್ರೀಮತಿ ಗೌರಮ್ಮ ಕೇಶಪ್ಪ ಸಿಂಧೋಳ ಚಿನ್ನದ ಪದಕ. ಶಿಕ್ಷಣ ನಿರ್ಣಯ ಮೆಹಬೂಬ್ ಚಾಲ್ಪಾಷ MFನಲ್ಲಿ ಹೆಚ್ಚಿನ ಪ್ರಸಿದ್ಧಕ್ಕಾಗಿ ಶ್ರೀ ಕೆ ರಾಜಲಿಂಗಪ್ಪ ಮತ್ತು ಶ್ರೀಮತಿ ಕೆ ಹುಲಿಗಮ್ಮ ಚಿನ್ನದ ಪದಕ. ತಾಯರಾಜ್ ಟಿ ಶಿವಪ್ಪ ಟಿ MPA ನೇತೃತ್ವದಲ್ಲಿ ಹೆಚ್ಚಿನ ಪ್ರಸಿದ್ಧಕ್ಕಾಗಿ ದಿವಂಗತ ಶ್ರೀಮತಿ ನೀಲಮ್ಮ ಶರಣಪ್ಪ ಪಾಸೋಡಿ ಸ್ಮರಣಾರ್ಥ ಚಿನ್ನದ ಪದಕ. B.Ed ಸರಸ್ವತಿ ಎಂ ಬಿರಾದರ್ B.Edನಲ್ಲಿ ಹೆಚ್ಚಿನ ಗಳಿಸಿದ್ದಕ್ಕಾಗಿ ಪೂಜ್ಯ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಚಿನ್ನದ ಪದಕ. ಮಾಲಾಶ್ರೀ ಮನೋಹರ್ B.Edನಲ್ಲಿ ಹೆಚ್ಚಿನ ಗಳಿಸಿದ್ದಕ್ಕಾಗಿ ಶ್ರೀಮತಿ ಮಹಾದೇವಿ ತಂದೆ ಶರಣಪ್ಪ ಪಾಸೋಡಿ ಚಿನ್ನದ ಪದಕ. LLM ಬೀರಾಣಿ ವೈದ್ಯನಾಥ್ LLM ಹೆಚ್ಚಿನ ಗಳಿಸಿದ್ದಕ್ಕಾಗಿ 2 ಚಿನ್ನದ ಪದಕಗಳು ದೊರೆತಿದ್ದಾರೆ. ಶ್ರೀ ವಾಲ್ಚಂದ್ ಒಟ್ಟಾರೆ ಸ್ಮರಣಾರ್ಥ ಚಿನ್ನದ ಪದಕ. ದಿವಂಗತ ಶ್ರೀಮತಿ ಶರಣಮ್ಮ ಬಿ ಕೋಸ್ಗಿ ಚಿನ್ನದ ಪದಕ. ರೋಷನ್ ಬೇಗಂ ರಹಿಮಾನ್ ಸಾಬ್ MU ಕನ್ನಡ ಮಾತೃಭಾಷೆ ಅಲ್ಲದ ವಿದ್ಯಾರ್ಥಿಗಳಿಗೆ MA ಕನ್ನಡ ವಿಷಯದಲ್ಲಿ 1ನೇ ಮತ್ತು 6ನೇ ಸೆಮಿಸ್ಟರ್ನಲ್ಲಿ ಹೆಚ್ಚಿನ ಗಳಿಸಿದ್ದಕ್ಕಾಗಿ ಶ್ರೀ ಅಜಿತ್ ಸೇಠ್ ಚಿನ್ನದ ಪದಕ.
ಗುಲ್ಬರ್ಗಾ ವಿಶ್ವವಿದ್ಯಾಲಯದ 38ನೇ ವಾರ್ಷಿಕ ಘಟಿಕೋತ್ಸವ ಮುಕ್ತಾಯವಾಯಿತೆಂದು ನಾನು ಘೋಷಿಸುತ್ತೇನೆ. ಸಭಿಕರಲ್ಲಿ ವಿನಂತಿ, ಘಟಿಕೋತ್ಸವ ದಯವಿಟ್ಟು ಎಲ್ಲ ಸಭಿಕರು ಘಟಿಕೋತ್ಸವ ಮೆರವಣಿಗೆಯು ಸಭಾಂಗಣದಿಂದ ತೆರಳುವವರೆಗೆ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ನನ್ನ ಹೆಸರು ಜಯಶ್ರೀ ಶಿವಶರಣಪ್ಪ ಎಳಸಂಗಿ ಅಂತ. ತಾಯಿ ಹೆಸರು ಶೋಭಾ ಶಿವಶರಣಪ್ಪ ಎಳಸಂಗಿ. ನಮ್ಮ ಊರು ಬಂದು ಮಾಡ್ಯಾಳ ಗ್ರಾಮ, ಆಳಂದ ತಾಲೂಕು. ನಾವು ನೆಲೆಸಿದ್ದು ಆಳಂದಲ್ಲಿ. ಆಮೇಲೆ ನಮ್ಮ ಪ್ರೊಫೆಸರ್ st ಪೋತೆ ಸರ್ ನಮಗೆ ತುಂಬ ಪ್ರೇರಣೆ ಆದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಫ್ಯಾಮ್ಲಿ ಮತ್ತು ಲೆಕ್ಚರರ್ಸು ಫ್ರೆಂಡ್ಸಿಗೆ ಈ ಮೆಡಲ್ಸ್ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಮುಂದೆ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಬೇಕಂತ ತುಂಬ ಆಸೆ ಐತಿ. ಅದು ಟ್ರೈ ಮಾಡ್ತೀನಿ ಮುಂದೆ. ನಾನು ಶ್ವೇತಾ ದೊಡ್ಮನಿ ಅಂತ. ನಾನು ಝಾಲಜಿ ಡಿಪಾರ್ಟ್ಮೆಂಟಿಂದ ಬಂದಿರೋದು. ಐ ಹ್ಯಾವ್ ವನ್ 10 ಗೋಲ್ಡ್ ಮೆಡಲ್ಸ್. ಇದಕ್ಕೆ ಸ್ಫೂರ್ತಿ ನಮ್ಮ ಫ್ಯಾಮ್ಲಿ ಮತ್ತು ನನ್ನ ಲೆಕ್ಚರರ್ಸು. ಇವರೇ ನನಗೆ ಬಲ ಕೊಟ್ಟಿರೋದು. ಐ ಮೀನ್ ಇವರೇ ನನ್ನ ಬಲ ಅಂತ ಹೇಳ್ಬೋದು. ಮುಂದೆ ನಾನು ಏಮ್ ಅಂದರೆ UPSC ಓದಬೇಕಂತ. ಸೊ ಈ ಒಂದು ಏಮ್ ಇಟ್ಕೊಂಡು ಬಂದಿದ್ದೀನಿ. ಮುಂದೆನೂ ನಾನು ಇದೇ ರೀತಿ ಮೆಡಲ್ಸ್ ಗೆಲ್ತಾ ಮುಂದೆ DC ಆಗಬೇಕು ಅಂತ ಆಸೆ ಇದೆ. ಸೊ ಈ ರೀತಿ ಆಸೆ ಇಟ್ಕೊಂಡು ಬರ್ತಾ ಇದ್ದೀನಿ. Bapak